ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಲೆಟಸ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ನೆಚ್ಚಿನ ಕಲವಿರೇಶ್ ಸೊರಬತ್. ಇವತ್ತು ನಿಮ್ಮೆಲ್ಲರ ಮುಂದುಗಡೆ ಕನ್ನಡದ ಮೂಲಕವೇ ಇಂಗ್ಲಿಷನ್ನ ಸುಲಲಿತವಾಗಿ, ಸ್ಪಷ್ಟವಾಗಿ, ಸರಾಗವಾಗಿ ಯಾವ ರೀತಿಯಾಗಿ ಕಲಿಬಹುದು ಅನ್ನುವಂತಹ ಚರ್ಚೆಯ ಮುಂದುವರೆದ ಭಾಗವಾಗಿ ವಿಶೇಷಣಗಳು ಅಂದರೆ ಅಡ್ಜೆಕ್ಟಿವ್ಸ್ ಪಾರ್ಟ್ 2. ಕಳೆದ ಒಂದು ಕ್ಲಾಸಲ್ಲಿ ನಾವು ಅಡ್ಜೆಕ್ಟಿವ್ಸ್ನ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ಮುಂದುವರೆದಂತಹ ಅಡ್ಜೆಕ್ಟಿವ್ಸ್ನ ಪರವಾಗಿ ಮಾತನಾಡ್ತಾ ಇದ್ದೇವೆ. ಎಲ್ಲರೂ ಈ ಒಂದು ವಿಡಿಯೋಕ್ಕೆ ತಮ್ಮ ಕಣ್ಣುಗಳನ್ನು, ತಮ್ಮ ಕಿವಿಗಳನ್ನು ಕೊಡಬೇಕು ಅಂತ ವಿನಂತಿ. ಸೊ ನಾವೀಗ ಚರ್ಚೆ ಮಾಡುವಂತಹ ವಿಷಯ ಯಾವುದಪ್ಪ ಅಂತಂದ್ರೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ಗಳ ಒಳಗಡೆ ಹಲವಾರು ಟೈಪ್ಸ್ಗಳು ಬರ್ತಾವ್ರಿ. ಅದ್ರೊಳಗ ನಾವೀಗ ಆಲ್ರೆಡಿ ಡಿಸ್ಕ್ರಿಪ್ಟಿವ್ ಅಡ್ಜೆಕ್ಟಿವ್ಸ್ ಅನ್ನ ಹಿಂದಿನ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೇವೆ. ಇವತ್ತಿನ ಒಂದು ಚರ್ಚೆಯಲ್ಲಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅಂತ ಚರ್ಚೆ ಮಾಡೋಣ. ಸೊ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ದೇ ಆರ್ ವರ್ಡ್ಸ್ ಯೂಸ್ಡ್ ಟು ಪಾಯಿಂಟ್ ಔಟ್ or identify specific people, animal, things. They indicate the relative position of a noun in a space or time. ಹೇಳ್ತಾರೆ ನೋಡ್ರಿ, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅನ್ನುವಂಥದ್ದು ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಮನುಷ್ಯನನ್ನ ಅಥವಾ ಪ್ರಾಣಿಗಳನ್ನ ಅಥವಾ ಥಿಂಗ್ಸ್ಗಳನ್ನ, ವಸ್ತುಗಳನ್ನ ಪಾಯಿಂಟ್ ಔಟ್ ಮಾಡಲಿಕ್ಕೆ ಅಥವಾ ಐಡೆಂಟಿಫೈ ಮಾಡಲಿಕ್ಕೆ ಹಾಗೂ ಅವುಗಳ ರಿಲೇಟಿವ್ ಪೊಸಿಷನ್ ಅನ್ನ, ಅವು ಎಲ್ಲಿದಾವ್ರಿ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಅಥವಾ ಹೇಳಲಿಕ್ಕೆ, ಸಮಯಕ್ಕೆ ತಕ್ಕಂತೆ ಅವುಗಳ ಸ್ಥಾನ ಎಲ್ಲೈತಿ ಅನ್ನೋದನ್ನ ಹೇಳೋದಕ್ಕೋಸ್ಕರವಾಗಿ ನಾವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ಗಳನ್ನ ಬಳಸ್ತೇವೆ. ಸೊ ಹಂಗಂತಂದ್ರೆ ಯಾವ್ಯಾವ ನೀವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ನೀವು ಪ್ರಶ್ನೆ ಮಾಡೋದಾದ್ರೆ ದಿಸ್ ಅನ್ನುವಂಥದ್ದು, ದ್ಯಾಟ್ ಅನ್ನುವಂಥದ್ದು, ಅಂಡ್ ದ್ಯಾಟ್ ಅನ್ನುವಂಥದ್ದು, ದೋಸ್ ಅನ್ನುವಂಥದ್ದು, ಓಕೆ, ದಿಸ್, ದ್ಯಾಟ್, ದೀಸ್, ದೋಸ್ ಇವೆಲ್ಲ ಏನಾಗ್ತವೆ ಅಂತಂದ್ರೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ಗೆ ಸಹಕಾರಿಯಾಗ್ತವೆ. ಅಂಡ್ ಕೀ ಪಾಯಿಂಟ್ಗಳನ್ನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಕೀ ಪಾಯಿಂಟ್ಸ್ ಇದ್ರಲ್ಲಿ ಏನದಾವ, ಯಾವುದಕ್ಕೆ ಬಳಸ್ತೇವೆ ಅಂತಂದ್ರೆ ಟು ಐಡೆಂಟಿಫೈ ದ ಪೊಸಿಷನ್, ಶೋ ಇಫ್ ಆಬ್ಜೆಕ್ಟ್ ಈಸ್ ಫಿಸಿಕಲಿ ಕ್ಲೋಸ್ ಆರ್ ಫಾರ್ ಅವೇ. ಅಂದ್ರೆ ಇಲ್ಲೈತೋ ಅಲ್ಲೈತೋ ಅಂತ ಹೇಳಲಿಕ್ಕೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಈ ಒಂದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ಗಳನ್ನ ಬಳಸ್ತೇವೆ. ಅಂಡ್ ಟೈಮ್ ರೆಫರೆನ್ಸ್ ಕ್ಯಾನ್ ಆಲ್ಸೋ ಇಂಡಿಕೇಟ್ ಟೈಮ್, ದಿಸ್ ಮಾರ್ನಿಂಗ್, ದ್ಯಾಟ್ ಇಯರ್ ಅಂತ ಹೇಳಿ ಟೈಮ್ ಅನ್ನ ರೆಫರ್ ಮಾಡೋದಕ್ಕೋಸ್ಕರವಾಗಿ ನಾವು ಈ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ಗಳನ್ನ ನಾವು ಬಳಸ್ತೇವೆ. ಅಂಡ್ ಪ್ಲೇಸ್ಮೆಂಟ್ ಅನ್ನ ಹೇಳೋದಕ್ಕೋಸ್ಕರವಾಗಿನೂ ಕೂಡ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ಗಳನ್ನ ಬಳಸ್ತೇವೆ. ಉದಾಹರಣೆ ನೋಡೋದಾದ್ರೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ದೋಸ್ ಬರ್ಡ್ಸ್ ನೋಡ್ರಿ, ಆ ಒಂದು ವಸ್ತುಗಳು, ಆ ಒಂದು ಹಕ್ಕಿಗಳು ಅಂತ ಆಗಿರ್ಬೋದು. ದ್ಯಾಟ್ ಕಾರ್, ಆ ಕಾರು ಅಂತ ಹೇಳೋದಾಗಿರ್ಬೋದು. ದಿಸ್ ಕಾರ್, ದಿಸ್ ಬುಕ್, ಈ ಬುಕ್ ಅಂತ ಹೇಳೋದಾಗಿರ್ಬೋದು. ದೀಸ್ ಕುಕೀಸ್, ಈ ಒಂದು ಕುಕೀಸ್ಗಳು ಅಂತ ಆಗಿರ್ಬೋದು. ಈ ರೀತಿ ನಮ್ಗೆ ಪ್ಲೇಸ್ಮೆಂಟ್ಗಳನ್ನ ಹೇಳೋದಕ್ಕೋಸ್ಕರವಾಗಿನೂ ಕೂಡ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಹೆಲ್ಪ್ ಆಗ್ತವ. ಇನ್ನು ಅಗ್ರಿಮೆಂಟ್ ಹೆಂಗಿರ್ಬೇಕ್ರಿ ಇದ್ರದ್ದು ಅಂತಂದ್ರೆ ಅಗ್ರಿಮೆಂಟ್ ದೇ ಮಸ್ಟ್ ಮ್ಯಾಚ್ ದ ನೌನ್ ಇನ್ ನಂಬರ್. ಸಿಂಗ್ಯುಲರ್ ನೌನ್ ಇತ್ತು ಅಂತಂದ್ರೆ ಸಿಂಗ್ಯುಲರ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ಬೇಕಾ, ಪ್ಲೂರಲ್ ನೌನ್ ಇತ್ತು ಅಂತಂದ್ರೆ ಪ್ಲೂರಲ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಬಳಸಬೇಕು. ಇದಕ್ಕೆ ಉದಾಹರಣೆ ನೋಡ್ರಿ, ಇಲ್ಲಿ ಪುಸ್ತಕ ಒಂದೇ ಐತಿ, ಸೊ ಹಿಂಗಾಗಿ ದಿಸ್ ಅಂತ ಯೂಸ್ ಮಾಡಿರ್ತೀವಿ. ದಿಸ್ ಬುಕ್, ಸೊ ಇಲ್ಲಿ ನಂಬರ್ ಆಫ್ ನೌನ್ ಕೂಡ ಏನೈತಿ ಒಂದೈತಿ, ಇದಕ್ಕೆ ಸಂಬಂಧಪಟ್ಟಂಗೆ ಅಡ್ಜೆಕ್ಟಿವ್ ಕೂಡ ಸಿಂಗ್ಯುಲರ್ ಆಗಿನೇ ಯೂಸ್ ಮಾಡಬೇಕು. ಇಲ್ಲಿ ದೀಸ್ ಕುಕೀಸ್ ಅಂತ ಹೇಳಿ, ಯಾಕಂದ್ರೆ ಇಲ್ಲಿ ನೌನ್ಸ್ಗಳು ಎಷ್ಟಿದಾವೆ ಅಂತಂದ್ರೆ ಎರಡು ಭಾಳ ಅದಾವೆ, ಮೋರ್ ದ್ಯಾನ್ ಒನ್ ಇದೆ. ಸೊ ಹಂಗಾಗಿ ಪ್ಲೂರಲ್ ಇರೋದ್ರಿಂದ ಇಲ್ಲಿ ನಾವು ದೀಸ್ ಅನ್ನುವಂತಹ ಪ್ಲೂರಲ್ ಅಡ್ಜೆಕ್ಟಿವ್ ಅನ್ನೇ ಬಳಸುತ್ತೇವೆ ಅನ್ನುವಂಥದ್ದು. ಇದಕ್ಕೆ ನಾವೇನಂತ ಕೇಳ್ತೇವೆ ರೀ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಥವಾ ಸಬ್ಜೆಕ್ಟ್ ಅಡ್ಜೆಕ್ಟಿವ್ ಅಗ್ರಿಮೆಂಟ್ ಅಂತ ಕರಿತೇವೆ. ಇಲ್ಲಿ ಡಿಸ್ಟೆನ್ಸ್ ಅನ್ನ ಹೇಳಲಿಕ್ಕೂ ಕೂಡ ನಾವು ಈ ಒಂದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ಗಳನ್ನ ಬಳಸ್ತೇವೆ ಅಂತ ಹೇಳಿದೆ. ನಿಯರ್ ಇತ್ತಪ್ಪ ಅಂತಂದ್ರೆ ದಿಸ್, ದೀಸು ಅಂತ ಬಳಸ್ತೇವೆ. ಫಾರ್ ಇತ್ತಪ್ಪ ಅಂತಂದ್ರೆ ದ್ಯಾಟ್, ದೋಸು ಅಂತ ಬಳಸ್ತೇವೆ. ಇನ್ನು ಎಕ್ಸಾಂಪಲ್ ಇನ್ ಆಕ್ಷನ್ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡೋದಾಯ್ತು ಅಂತಂದ್ರೆ ದೀಸ್ ಕುಕೀಸ್,
ದ ಒನ್ಸ್ ಆನ್ ದ ಪ್ಲೇಟ್. ದೀಸ್ ಕುಕೀಸ್ ಅಂತಂದ್ರೆ ಈಗ ಸದ್ಯ ನಮ್ಮ ಕಣ್ಣು ಮುಂದೆ ಇರತಕ್ಕಂತಹ ಬಿಸ್ಕೆಟ್ಸ್ಗಳಾಗಿರ್ಬೋದು. ದೋಸ್ ಬರ್ಡ್ಸ್ ಅಂತಂದ್ರೆ ಅವು ದೂರದಲ್ಲಿ ಹಾರಾಡ್ತಾ ಇರತಕ್ಕಂಥ ಬರ್ಡ್ಸ್ಗಳನ್ನು ಯೂಸ್ ಮಾಡಾಕತ್ತೇವೆ ಅಂತ ಆಗಿರ್ಬೋದು. ಇನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಂತಂದ್ರೆ, ಡು ನಾಟ್ ಕನ್ಫ್ಯೂಸ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ವಿತ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ಗಳನ್ನ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ಗಳ ಜೊತೆಯಲ್ಲಿ ಏನ್ ಮಾಡಬಾರ್ದು ನಾವು ಅಂತಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಹೆಂಗಾಗ್ತದೆ ನೋಡ್ರಿ, ದಿಸ್ ಚೇರ್ ಈಸ್ ಬ್ರೋಕನ್. ಇದೇನಾಗ್ತದೆ, ದಿಸ್ ಚೇರ್ ಈಸ್ ಬ್ರೋಕನ್ ಅನ್ನೋದೈತಲ್ಲ, ಇಲ್ಲಿ ನೌನಿನ ಹಿಂದ್ಗಡೆನೆ ಏನಾಗ್ತದೆ ಅಂತಂದ್ರೆ ದಿಸ್ ಅನ್ನೋದು ಯೂಸ್ ಆಗುತ್ತೆ. ಅವಾಗ ಏನಾಗ್ತತಿ, ಈ ಚೇರು ಏನಾಗ್ತಾ ಇದೆ ಅಥವಾ ಚೇರಿಗೆ ಸಂಬಂಧಪಟ್ಟ ಚೇರ್ ಎಲ್ಲೈತಿ ಏನಾಗ್ತಾ ಇದೆ ಅಂತಲ್ಲ, ಚೇರನ್ನ ರೆಫರ್ ಮಾಡೋದಕ್ಕೋಸ್ಕರವಾಗಿ ನಾವು ದಿಸ್ ಬಳಸ್ತಾ ಇದೆ. ಸೊ ಹಂಗಾಗಿ ದಿಸ್ ಚೇರ್ ಈಸ್ ಬ್ರೋಕನ್ ಅವಾಗಿದ ಅಡ್ಜೆಕ್ಟಿವ್ ಆಗ್ತದೆ. ದಿಸ್ ಅನ್ನೋದು ಇಲ್ಲೇ ನೇರಲ್ಲಿದೆ, ಚೇರ್ ಎಲ್ಲಿದೆ, ನೇರಲ್ಲಿದೆ ಅಂತ ಹೇಳ್ತಾ ಇದೆ. ಆದ್ರೆ ದಿಸ್ ಈಸ್ ಬ್ರೋಕನ್ ಅಂತ ನಾವು ಬಳಸಿದಾಗ ಆ ಒಂದು ಚೇರಿನ ಸ್ಥಿತಿಗತಿಯನ್ನ ನಾವು ಬಳಸೋದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇರ್ತವೆ. ಸೊ ಹಿಂಗಾಗಿ ದಿಸ್ ಈಸ್ ಬ್ರೋಕನ್, ಇದು ಮುರಿದು ಹೋಗೈತಿ. ಆಮೇಲೆ ಸ್ಟ್ಯಾಂಡ್ಸ್ ಅಲೋನ್ ಆಸ್ ಅ ಸಬ್ಜೆಕ್ಟ್. ದಿಸ್ ಅನ್ನೋದೇನೈತೆ ಅಂತಂದ್ರ ಇದೇ ಒಂದು ಸಬ್ಜೆಕ್ಟ್ ಆಗಿ ಇಲ್ಲಿ ನಿಲ್ತಾ ಇದೆ. ಸೊ ಹಿಂಗಾಗಿ ಇದು ಪ್ರೊನೌನ್ ಆಗಿ ಇಲ್ಲಿ ನಮಗೆ ಸಹಕಾರಿಯಾಗುತ್ತೆ. ಬಟ್ ದಿಸ್ ಚೇರ್ ಈಸ್ ಬ್ರೋಕನ್ ಅಂತಂದ್ರ ಈ ಒಂದು ಚೇರಿನ ಹಾಲತ್ ಏನಾಗೈತಿ, ಆ ಚೇರಿನ ಒಂದು ಸ್ಥಿತಿಗತಿ ಏನಾಗೈತೆ ಅಂತ ಬಳಸ್ತಾ ಇದ್ದೇವೆ. ಹಿಂಗಾಗಿ ಇದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಬಟ್ ಇಲ್ಲಿ ಏನಾಗ್ತೈತ್ರಿ ಅಂತಂದ್ರ ದಿಸ್ ಈಸ್ ಇಟ್ ಸೆಲ್ಫ್ ಅ ಸಬ್ಜೆಕ್ಟ್. ಓಕೆ, ಸೊ ಹಿಂಗಾಗಿ ದಿಸ್ ಈಸ್ ಬ್ರೋಕನ್ ಅನ್ನುವಂಥದ್ದು ಇಲ್ಲಿ ಪ್ರೊನೌನ್ ಆಗಿ ನಮಗೆ ಸಹಕಾರಿ ಆಗ್ತದೆ ಅನ್ನುವಂಥದ್ದು. ಸೊ ದೀಸ್ ಆರ್ ದಿ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್, ಯಾವ ರೀತಿ ಸಹಕಾರಿ ನಮಗೆ ಬಳಕೆ ಆಗ್ತವೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಂಡಿದ್ದೇವೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ಏನು ಅಂತ ನಾವು ನೋಡೋಣ. ಸೊ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಆರ್ ವರ್ಡ್ಸ್ used to refer to individual members of a group or a set separately. And example each, every, either, neither, any. They always modify singular nouns and emphasizes individual consideration. So what exactly ಇದರ ಅರ್ಥ ಏನಪ್ಪಾ ಅಂತಂದ್ರ, ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅನ್ನುವಂಥದ್ದು ಅವು ವರ್ಡ್ಸ್ ಅವೇನ್ ಮಾಡ್ತಾವ್ರಿ ಅಂತಂದ್ರೆ ಇಂಡಿವಿಜುವಲ್ ಮೆಂಬರ್ ಆಫ್ ಅ ಗ್ರೂಪ್. ಒಂದು ಗ್ರೂಪ್ ಐತಿ ಅಂತಂದ್ರ ಆ ಗ್ರೂಪಿನ ಇಂಡಿವಿಜುವಲ್ ಮೆಂಬರ್ನ ಬಗ್ಗೆ ಮಾತನಾಡ್ತವೆ ಅದು, ಹೌದಾ? ಸೊ ಸೆಪರೇಟ್ ಆಗಿ ಆ ಒಂದು ಇಂಡಿವಿಜುವಲ್ ಮೆಂಬರ್ನ ಬಗ್ಗೆ ಮಾತನಾಡ್ಲಿಕ್ಕೆ ನಾವು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅನ್ನ ಬಳಸ್ತೇವೆ. ಯಾವ್ಯಾವು ಅಂತಂದ್ರೆ ಈಚು, ಎವ್ರಿ, ಈದರ್, ನೀದರ್, ಎನಿ ಅನ್ನುವಂಥದ್ದು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ ಆಗಿ ನಮಗೆ ಕಾಣಸಿಗ್ತದೆ. And they always modify singular nouns and emphasizes individual consideration. So ಈ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಏನಾಗ್ತಾವ ಅಂತಂದ್ರ ಆಲ್ವೇಸ್ ಸಿಂಗ್ಯುಲರ್ ನೌನ್ ಅನ್ನ ಹಾಗೂ ಇಂಡಿವಿಜುವಲ್ ಕನ್ಸಿಡರೇಷನ್ ಅನ್ನ ಎಂಫಸಿಸ್ ಮಾಡ್ಲಿಕ್ಕೆ ಸಹಕಾರಿ ಆಗ್ತವೆ ಅನ್ನುವಂಥದ್ದು. ಇಲ್ಲಿ ಒಂದ್ ಸ್ವಲ್ಪ ಕೀ ಕ್ಯಾರೆಕ್ಟರ್ಸ್ ಏನದಾವ ಅಂತ ನೋಡ್ರಿ. ಆಲ್ವೇಸ್ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅನ್ನುವಂಥದ್ದು ಏನಾಗ್ತದ್ರಿ ಅಂದ್ರೆ ಸಿಂಗ್ಯುಲರ್ ಬಗ್ಗೆನೇ ಮಾತನಾಡ್ತಾ ಇರುತ್ತೆ ಅನ್ನುವಂಥದ್ದು. ಸೊ ಹಿಂಗಿದ್ದಾಗ ದೇ ಮಾಡಿಫೈ ದ ಸಿಂಗ್ಯುಲರ್ ನೌನ್ಸ್. ಅವೇನ್ ಮಾಡ್ತಾವ್ರಿ ಅಂತಂದ್ರೆ ಸಿಂಗ್ಯುಲರ್ ನೌನ್ ಅನ್ನ ಮಾಡಿಫೈ ಮಾಡ್ತವೆ. ದೇ ಡೈರೆಕ್ಟ್ಲಿ ಪ್ರಿಸೀಡ್ ಸಿಂಗ್ಯುಲರ್ ನೌನ್ಸ್. ಇವೇನಾಗ್ತಾವ ಅಂತಂದ್ರೆ ಸಿಂಗ್ಯುಲರ್ ನೌನ್ ಅನ್ನ ಹಿಂದ್ಗಡೆನೆ ಬರ್ತವೆ ಅನ್ನುವಂಥದ್ದು. ಸೊ ಹಿಂಗಾಗಿ ಈಚ್ ಚೈಲ್ಡ್ ಅಂದ್ರೆ ಪ್ರತಿಯೊಂದು ಚೈಲ್ಡ್ ಅಂದ್ರೆ ಪ್ರತಿಯೊಂದು ಮಗು ಅಂತ ಅರ್ಥ ಆಗ್ತದೆ. ನಾಟ್ ಈಚ್ ಚಿಲ್ಡ್ರನ್ ಅನ್ನುವಂಥದ್ದು ಏನೈತೆ ಅಂದ್ರೆ ಆಲ್ವೇಸ್ ಪ್ಲೂರಲ್ ಅನ್ನ ತೋರಿಸ್ತದೆ ಅನ್ನುವಂಥದ್ದು. ಇನ್ನ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅನ್ನುವಂಥದ್ದು ಇಂಡಿವಿಜುವಲೈಸೇಷನ್ ಅನ್ನ ಮಾಡ್ತದೆ. ಇಟ್ ಫೋಕಸ್ ಅಂದ್ರೆ ಇದರ ಫೋಕಸ್ ಈಸ್ ಆನ್ ಇಂಡಿವಿಜುವಲ್ ಮೆಂಬರ್ಸ್ ಪಿಕಿಂಗ್ ದೆಮ್ ಔಟ್ ಫ್ರಮ್ ದ ಹೋಲ್ ಗ್ರೂಪ್. ಈ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಎದಕ್ಕೆ ಹೆಲ್ಪ್ ಆಗ್ತಾವ್ರಿ ಅಂತಂದ್ರ ಒಂದು ಗ್ರೂಪ್ ಅಲ್ಲಿ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಯನ್ನ ಎತ್ಕೊಂಡು ಹೊರಗಡೆ ತೋರಿಸ್ಲಿಕ್ಕೆ ಸಹಕಾರಿ ಆಗ್ತದೆ ಅನ್ನುವಂಥದ್ದು. ಅಂಡ್ ಯೂಸ್ಡ್ ವಿತ್ ಸಿಂಗ್ಯುಲರ್ ವರ್ಬ್ಸ್. ಈ ಈಚ್, ಎವ್ರಿ, ಈದರ್, ಎನಿ, ನೀದರ್, ನಾರ್ ಇವೆಲ್ಲ ಸಿಂಗ್ಯುಲರ್ ವರ್ಬ್ನ ಜೊತೆಗೆ ಯೂಸ್ ಆಗ್ತವೆ. ಯಾಕೆ ಅಂತಂದ್ರೆ ಬಿಕಾಸ್ ದ ಫೋಕಸ್ ಈಸ್ ಆನ್ ಇಂಡಿವಿಜುವಲ್ಸ್, ದೇ ಆರ್ ಯೂಶುವಲಿ ಫಾಲೋಡ್ ಬೈ ಅ ಸಿಂಗ್ಯುಲರ್ ವರ್ಬ್. ಈ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ದು ಮೇನ್ ಫೋಕಸಿಂಗ್ ಏರಿಯಾ ಯಾವ್ದಪ್ಪ ಅಂತಂದ್ರೆ
ಸಿಂಗ್ಯುಲರ್ ನೌನ್ ಆಗಿರೋದ್ರಿಂದ ಅಲ್ಲಿ ನಾವು ವರ್ಬನ್ನು ಕೂಡ ಸಿಂಗ್ಯುಲರ್ ವರ್ಬ್ ಅನ್ನಾಗಿನೇ ಬಳಸಬೇಕು ಅನ್ನುವಂಥದ್ದು. ಸೊ ಎಕ್ಸಾಂಪಲ್ಸ್ಗಳನ್ನ ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈಚ್ ಸ್ಟೂಡೆಂಟ್ ಎಕ್ಸಾಂಪಲ್ ನೋಡ್ರಿ, ಈಚ್ ಸ್ಟೂಡೆಂಟ್ ರಿಸೀವ್ಡ್ ಅ ಪ್ರೈಸ್ ಅಂತಂದ್ರ ಈ ಗ್ರೂಪ್ ಅಲ್ಲಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಪ್ರೈಸ್ ಅನ್ನ ಕೊಡ ಮಾಡಲ್ಪಟ್ಟಿದೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಎವ್ರಿ ಸೀಟ್ ವಾಸ್ ಟೇಕನ್ ಅಂದ್ರೆ ಈ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಸೀಟನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಯು ಕ್ಯಾನ್ ಟೇಕ್ ಈದರ್ ಪಾತ್, ನೀನು ಈ ಪಾತನ್ನಾದ್ರೂ ತಗೋಬಹುದು, ಅದೇ ರೀತಿಯಾಗಿ ನೀನು ಈ ಪಾತನ್ನು ಕೂಡ ತಗೋಬಹುದು. ಚಾಯ್ಸ್ ಇಸ್ ಎಂಟೈರ್ಲಿ ಯುವರ್ಸ್. ನೆಕ್ಸ್ಟ್ ನೀದರ್ ಆನ್ಸರ್ ವಾಸ್ ಕರೆಕ್ಟ್ ಅಂದ್ರೆ ಆನ್ಸರ್ ಇದು ಕರೆಕ್ಟ್ ಅಲ್ಲ, ಆನ್ಸರ್ ಇದು ಕರೆಕ್ಟ್ ಅಲ್ಲ, ಎರಡು ಕೂಡ ತಪ್ಪ ಆನ್ಸರ್ಗಳೇ ಅನ್ನುವಂಥದ್ದು. ಆಯ್ತ್ರಿ. ನೆಕ್ಸ್ಟ್ ಎನಿ, ಯು ಕ್ಯಾನ್ ಟೇಕ್ ಎನಿ ಬಸ್, ಈ 4ರಲ್ಲಿ ಯಾವುದಾದ್ರೂ ಬಸ್ ತಗೋ, ಅದ್ರ ಒಂದು ಬಸ್ ಅನ್ನ ನೀವು ತಗೋಬೇಕು. ಓಕೆ, ಸೊ ಹಂಗಂತಂದ್ರ ನಮಗೆ ಈ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ಗಳು ಯಾಕೆ ಯೂಸ್ ಆಗ್ತವೆ, ಹಿಂಗಂದ್ರೆ ಏನು ಅನ್ನೋದು ಕ್ಲಾರಿಟಿ ಸಿಕ್ತು. ಇನ್ನೊಂದೇನಿದೆ ಅಂದ್ರೆ ಇಲ್ಲಿ ಕನ್ಫ್ಯೂಸಿಂಗ್ ಟಾಪಿಕ್ ಒಂದು ಬರ್ತೈತಿ. ಯಾವುದು ಕನ್ಫ್ಯೂಸಿಂಗ್ ಟಾಪಿಕ್ ಅಂತಂದ್ರೆ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಅಂಡ್ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಂತ ಹೇಳಿ. ಸೊ ಅಡ್ಜೆಕ್ಟಿವ್ ಏನ್ ಮಾಡ್ತತಿ ನೀವು ಆಲ್ರೆಡಿ ಗೊತ್ತಿರೋಂಗ, ಇಟ್ ಡಿಸ್ಕ್ರೈಬ್ಸ್. ಸೊ ಇಲ್ಲೇನತ್ರಿ, ಈಚ್ ಸ್ಟೂಡೆಂಟ್ ಹ್ಯಾಸ್ ಅ ಬುಕ್ ಅಂತಂದ್ರ ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಬುಕ್ ಅನ್ನ ಹೊಂದಿದ್ದಾನೆ ಅನ್ನುವಂಥದ್ದು. ಇಲ್ಲಿ ಏನಾಗ್ತದ್ರಿ ಅಂತಂದ್ರ ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಅ ಬುಕ್. ಇಲ್ಲಿ ಸ್ಟ್ಯಾಂಡ್ಸ್ ಅಲೋನ್ ಅಂದ್ರ ಇಲ್ಲಿ ಸರ್ವನಾಮವಾಗಿ ಇಲ್ಲಿ ಈಚ್ ಅನ್ನುವಂಥದ್ದು ಬಳಕೆ ಆಗ್ತದೆ. ಇಲ್ಲಿ ಏನಾಗ್ತದ್ರಿ ಅಂತಂದ್ರೆ ಅಡ್ಜೆಕ್ಟಿವ್ ಅನ್ನುವಂಥದ್ದು ಸ್ಟೂಡೆಂಟ್ ಅನ್ನ ಹೊಗಳ್ತಾ ಇರುತ್ತೆ. ಸ್ಟೂಡೆಂಟ್ ಅನ್ನ ಏನ್ ಮಾಡ್ತದ್ರಿ ಅಂತಂದ್ರೆ ಒಬ್ಬ ಸ್ಟೂಡೆಂಟ್ ಅನ್ನ ಮಾತ್ರ ಇಲ್ಲಿ ಹೊಗಳ್ತಾ ಇರುತ್ತೆ. ಇಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ ಅನ್ನು ಕೂಡ ಇದು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಇದು ಹೊಗಳ್ತದೆ, ಇಲ್ಲಿ ರೀಪ್ರೆಸೆಂಟ್ ಮಾಡ್ತದೆ. ಸೊ ಹಿಂಗಾಗಿ ಸ್ವಲ್ಪ ನಾವು ಈ ರೀತಿ ಕನ್ಫ್ಯೂಸ್ ಆಗುವಂತಹ ವಿಚಾರಗಳನ್ನ ಪದೇ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಇನ್ನ ನೆಕ್ಸ್ಟ್ ನಮ್ದು ಡಿಫ್ರೆಂಟ್ ಅಡ್ಜೆಕ್ಟಿವ್ ಯಾವ್ದಪ್ಪ ಅಂದ್ರೆ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್. ಸೊ ಇಂಟ್ರಾಗೇಟಿವ್ ಪ್ರೊನೌನ್ ಕೂಡ ನಾವು ನೋಡ್ಕೊಂಡು ಬಂದಿದ್ವಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಬರ್ತೈತೆ ಅಂದ್ರೆ ಇಲ್ಲಿ ಚರ್ಚೆ ಮಾಡೋಣ. ಸೊ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ನಿಮ್ಗೆ ನೇಮೇ ಹೇಳ್ತದೆ, ಅದೇನ್ ಮಾಡ್ತೈತಿ, ಇಂಟ್ರಾಗೇಟ್ ಮಾಡ್ಲಿಕ್ಕೆ ಸಹಕಾರಿ ಆಗ್ತದೆ ಅನ್ನೋದು. ಸೊ ಅದ್ರದ್ದು ಏನು ಫಂಕ್ಷನ್ ಅಂತಂದ್ರೆ ವಾಟ್, ಫಸ್ಟ್ ವಾಟ್, ವಿಚ್, ಹೂಸ್ ಅನ್ನುವಂತಹ ಪ್ರಶ್ನೆಗಳನ್ನ ಇದು ಕೇಳಲಿಕ್ಕೆ ಸಹಕಾರಿ ಆಗ್ತದೆ. ವಾಟ್ ಅನ್ನುವಂಥದ್ರ ಪರ್ಪಸ್ ಏನಪ್ಪಾ ಅಂತಂದ್ರೆ ಫಾರ್ ಓಪನ್ ಎಂಡೆಡ್ ಇನ್ಫಾರ್ಮೇಶನ್ ಆರ್ ಎನ್ಕ್ವೈರಿ. ಏನು, ಏನಾಗಿದೆ, ಯಾಕಾಗಿದೆ, ಏನಾಗಿದೆ ಅನ್ನುವಂತಹ ಪ್ರಶ್ನೆಗಳಿಗೆ ಇಲ್ಲಿ ನಮಗೆ ವಾಟ್ ಮೂಲಕ ನಾವು ಪ್ರಶ್ನೆ ಮಾಡ್ತೇವೆ. ವಿಚ್ ಫಾರ್ ಚೂಸ್ ಆರ್ ಸೆಲೆಕ್ಷನ್ ಫ್ರಮ್ ದ ಆಪ್ಷನ್, ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ನಾವು ಚಾಯ್ಸ್ ಮಾಡ್ಕೋಬೇಕು ಅಂತಂದ್ರೆ ವಿಚ್ ಅನ್ನುವಂತಹ ಒಂದು ಶಬ್ದವನ್ನ ಬಳಸಬೇಕು. ಹೂಸ್ ಅಂತಂದ್ರೆ ಟು ಆಸ್ಕ್ ಅಬೌಟ್ ಓನರ್ಶಿಪ್ ಆರ್ ಪೊಸೆಷನ್, ಅದು ಯಾರ ಓನರ್ಶಿಪ್ ಅಲ್ಲಿ ಬರುತ್ತದೆ ಹಾಗೂ ಯಾರ ಪೊಸಿಷನ್ ಅಲ್ಲಿ ಬರ್ತದೆ ಅಂತ ಕೇಳುವ ಒಂದು ಸಂದರ್ಭದಲ್ಲಿ ನಾವು ಹೂಸ್ ಅನ್ನುವಂತಹ ಒಂದು ಶಬ್ದವನ್ನ ಬಳಸ್ತೇವೆ. ಇಲ್ಲಿ ವಿಜುವಲ್ ಏಡ್ ಅಂಡ್ ಕೀ ರೂಲ್ಸ್ ಅನ್ನ ಸ್ವಲ್ಪ ನಾವಿಲ್ಲಿ ನೋಡೋದಾಯ್ತು ಅಂತಂದ್ರೆ ವಾಟ್ ಮ್ಯೂಸಿಕ್, ವಾಟ್ ಪ್ಲಸ್ ಮ್ಯೂಸಿಕ್ ಅನ್ನ ನಾವು ಆಡ್ ಮಾಡ್ಕೊಂಡಾಗ ಏನ್ ಕ್ವಶನ್ ಮಾಡಬಹುದು ನೋಡ್ರಿ. an interrogative adjective like what modifies a noun like music to ask a specific question. It must always precedes the noun. ಇಲ್ಲಿ ನೋಡ್ರಿ, ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಏನಾಗ್ತದೆ ಅಂದ್ರೆ ಆಲ್ವೇಸ್ ನೌನ್ ಅನ್ನ ಫಾಲೋ ಮಾಡ್ಬೇಕು, ಅದು ನೌನ್ ಅನ್ನ ಬಿಫೋರೇ ಅದು ಬರಬೇಕು ಅನ್ನುವಂಥದ್ದು. ಅಂಡ್ ಇದು ವಾಟ್ ಮಾಡಿಫೈಸ್ ಅ ನೌನ್ ಅಂತಂದ್ರೆ ಇಲ್ಲಿರ್ತಕ್ಕಂಥ ಮ್ಯೂಸಿಕ್, ವಾಟ್ ಮ್ಯೂಸಿಕ್ ಡು ಯು ಲೈಕ್ ಅನ್ನೋದ್ರಾಗ ಈ ಮ್ಯೂಸಿಕ್ ಅನ್ನುವಂತಹ ನೌನ್ ಅನ್ನ ಇದು ಮಾಡಿಫೈ ಮಾಡ್ತದೆ. ಗೊತ್ತಾಯ್ತ್ರಿ? ಅಂದ್ರೆ ಯಾವ ತರನಾದಂತ ವಾಟ್ ಮ್ಯೂಸಿಕ್ ಡು ಯು ಲೈಕ್, ಯಾವ ರೀತಿಯ ಮ್ಯೂಸಿಕ್ ಅನ್ನ ನೀವು ಲೈಕ್ ಮಾಡ್ತೀಯಾ ಅಂತ ಕೇಳುವ ಸಂದರ್ಭದಲ್ಲಿ ನಾವು ಈ ರೀತಿಯಿಂದ ಬಳಸ್ತೇವೆ. ಅಂಡ್ ವಿಚ್ ಬುಕ್ ಆರ್ ಯು ರೀಡಿಂಗ್, ವಿಚ್ ಬುಕ್ ಆರ್ ಯು ರೀಡಿಂಗ್ ಅನ್ನುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ವಿಚ್ ಅನ್ನ ಬಳಸ್ತೇವೆ. ಅಂಡ್ ಹೂಸ್ ಬ್ಯಾಗ್, ಓನರ್ಶಿಪ್ ಅನ್ನ ಕೇಳುವ ಸಂದರ್ಭದಲ್ಲಿ ಹೂಸ್ ಬ್ಯಾಗ್ ಈಸ್ ದಿಸ್ ಅಂತ ಕೇಳ್ತೇವೆ. ಹೂಸ್ ಕಾರ್ ಈಸ್ ಪಾರ್ಕ್ಡ್ ಔಟ್ಸೈಡ್, ಹೊರಗಡೆ ಯಾರ ಕಾರನ್ನ ಪಾರ್ಕ್ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡ್ತವೆ. ವಿಚ್ ಮೂವಿ ಡು ಯು ಪ್ರಿಫರ್, ಯಾವ ಮೂವಿಯನ್ನು ನೀವು ಪ್ರಿಫರ್ ಮಾಡ್ತೀಯಾ ಅಂತ ಕೇಳ್ತವೆ. ವಾಟ್ ಕೈಂಡ್ ಡು ಯು ಲೈಕ್, ವಾಟ್ ಸಬ್ಜೆಕ್ಟ್ ಡು ಯು ಲೈಕ್, ಯಾವ ಸಬ್ಜೆಕ್ಟ್ ಅನ್ನ ನೀನು ಇಷ್ಟಪಡ್ತೀಯಾ ಅಂತ ಇಲ್ಲಿ ಕೇಳ್ತವೆ. ಸೊ ಈ ರೀತಿಯಾಗಿ ನಾವು ಈ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್ ಗಳನ್ನ ಬಳಸ್ತೇವೆ ಅನ್ನುವಂಥದ್ದು. ಸೊ ನಮಗೆ ನೆಕ್ಸ್ಟ್ ಬರೋ ಪ್ರಶ್ನೆ ಅಂತಂದ್ರೆ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ ಹಾಗೂ ಇಂಟ್ರಾಗೇಟಿವ್ ಪ್ರೊನೌನ್ಗೂ ವ್ಯತ್ಯಾಸ ಏನು.
ಇಲ್ಲಿ ಆಲ್ವೇಸ್ ನ ಅಡ್ಜೆಕ್ಟಿವ್ ಅಂತ ಬಂದಾಗ ಈ ವರ್ಡ್ ವಾಟ್ ಅನ್ನುವಂಥದ್ದು ನೌನ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ತದೆ ಅಥವಾ ಪ್ರನೌನ್ ಅನ್ನ ಮಾಡಿಫೈ ಮಾಡ್ತದೆ ಅನ್ನುವಂಥದ್ದು. ಸೊ ವಾಟ್ ಸಬ್ಜೆಕ್ಟ್ ಡು ಯು ಲೈಕ್ ಅಂತ ಪ್ರಶ್ನೆ ಮಾಡಿದಾಗ ವಾಟ್ ಮಾಡಿಫೈಸ್ ದ ಸಬ್ಜೆಕ್ಟ್ ಇಲ್ಲಿ ಅಂತಂದ್ರೆ ಸಬ್ಜೆಕ್ಟ್ ಅನ್ನ ಸಂಬಂಧಪಟ್ಟಂಗೆ ಸಬ್ಜೆಕ್ಟ್ ಅನ್ನ ಡಿಸ್ಕ್ರೈಬ್ ಮಾಡು, ಯಾವ ರೀತಿಯ ಸಬ್ಜೆಕ್ಟು ಅಂತ ಇದು ಕೇಳ್ತಾ ಇದೆ. ಆದ್ರೆ ವಾಟ್ ಡು ಯು ಲೈಕ್ ಅಂತಂದ್ರೆ ವಾಟ್ ಸ್ಟ್ಯಾಂಡ್ಸ್ ಅಲೋನ್ ಆಸ್ ದ ಸಬ್ಜೆಕ್ಟ್. ಇಲ್ಲಿ ವಾಟ್ ಅನ್ನುವಂಥದ್ದೇ ಇಟ್ ಸೆಲ್ಫ್ ನೌನ್ ಆಗಿ ನಿಲ್ತದೆ, ವಾಟ್ ಅನ್ನುವಂಥದ್ದೇ ಇಟ್ ಸೆಲ್ಫ್ ಪ್ರನೌನ್ ಆಗಿ ನಿಲ್ತದೆ. ಸೊ ಹಿಂಗಾಗಿ ಇಲ್ಲಿ ವಾಟ್ ಡು ಯು ಲೈಕಿಗೂ ವಾಟ್ ಸಬ್ಜೆಕ್ಟ್ ಡು ಯು ಲೈಕಿಗೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ವಾಟ್ ಸಬ್ಜೆಕ್ಟ್ ಅಂತ ಕೇಳಿದಾಗ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇದು ಕೇಳ್ತಾ ಇದೆ. ಬಟ್ ಇಲ್ಲಿ ವಾಟ್ ಡು ಯು ಲೈಕ್ ಅಂದ್ರೆ ವಾಟ್ ಈಸ್ ಇಟ್ ಸೆಲ್ಫ್ ಸ್ಟ್ಯಾಂಡ್ ಆಸ್ ಅ ನೌನ್ ಅನ್ನುವಂಥದ್ದು. ಸೊ ಇವಿಷ್ಟು ವಿಭಿನ್ನವಾದಂತಹ ನಮಗೆ ಅಡ್ಜೆಕ್ಟಿವ್ಸ್ ಆಗಿ ಕಾಣಿಸಿಕೊಳ್ತವೆ. ಇನ್ನು ನೆಕ್ಸ್ಟ್ ಇರುವಂತಹ ಅಡ್ಜೆಕ್ಟಿವ್ ಯಾವುದರಿ ಅಂತಂದ್ರೆ ಪೊಸೆಸಿವ್ ಅಡ್ಜೆಕ್ಟಿವ್ ಅನ್ನುವಂಥದ್ದು. ಇದು ಅಗೇನ್ ನಮಗೆ ಪೊಸೆಸಿವ್ ಪ್ರೊನೌನ್ ನ ರೀತಿಯಲ್ಲಿಯೇ ನಮಗೆ ಕಾಣಿಸುತ್ತದೆ. ಆದ್ರೆ ಏನ್ ಡಿಫರೆನ್ಸ್ ಅಂತ ಹೇಳಿ ನಾವಿಲ್ಲಿ ಚರ್ಚೆ ಮಾಡೋಣ. ವಾಟ್ ಆರ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತಂದ್ರೆ ದೇ ಆರ್ ವರ್ಡ್ಸ್ ಟು ಶೋ ಓನರ್ಶಿಪ್ ಆರ್ ರಿಲೇಶನ್ಶಿಪ್. ದೇ ಟೆಲ್ ಯು ಹೂ ಪೊಸೆಸಸ್ ದ ನೌನ್ ದಟ್ ಫಾಲೋಸ್ ದೆಮ್. ಅಂತಂದ್ರೆ ಇಲ್ಲಿ ಓನರ್ಶಿಪ್ ಯಾರಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರವಾಗಿ ನಮಗೆ ಈ ಪೊಸೆಸಿವ್ ಅಡ್ಜೆಕ್ಟಿವ್ಸ್ಗಳು ಸಹಕಾರಿಯಾಗ್ತವೆ. ಸಾಮಾನ್ಯವಾಗಿ ಇಲ್ಲಿ ನಮಗೆ ಪ್ರೊನೌನ್ಗಳು ಯಾವ್ಯಾವ ಕಂಡು ಬರ್ತವೆ ಅಂತಂದ್ರೆ ಐ, ಯು, ಹಿ, ಶಿ, ಇಟ್, ವಿ, ದೇ. ಇವುಗಳ ಪೊಸೆಸಿವ್ ಅಡ್ಜೆಕ್ಟಿವ್ಸ್ಗಳು ಯಾವ್ಯಾವ ಬರ್ತವೆ ಅಂದ್ರೆ ಐ ಇದ್ದು ಪೊಸೆಸಿವ್ ಅಡ್ಜೆಕ್ಟಿವ್ ಮೈನ್ ಆಗುತ್ತೆ, ಯು ಇದ್ದು ಪೊಸೆಸಿವ್ ಅಡ್ಜೆಕ್ಟಿವ್ ಯುವರ್ ಆಗುತ್ತೆ, ಹಿ ಇದ್ದು ಹೀಸ್ ಆಗುತ್ತೆ, ಇಟ್ದು ಹರ್ ಆಗುತ್ತೆ, ವಿ ಇದ್ದು ಅವರ್ ಆಗುತ್ತೆ, ದೇ ಇದ್ದು ದೇರ್ ಆಗುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ ಮೈ ಫೋನ್ ಈಸ್ ರಿಂಗಿಂಗ್ ಅಂದ್ರೆ ಮೈ ಫೋನ್ ಈಸ್ ರಿಂಗಿಂಗ್ ಅಂತಂದ್ರೆ ಫೋನ್ ಯಾರ್ದ್ರಿ? ನಂದು. ಈಸ್ ದಿಸ್ ಯುವರ್ ಕೋಟ್? ಕೋಟ್ ಯಾರ್ದ್ರಿ? ಇದು ನಿಂದ ಅಂತ ಕೇಳುವಂತ ಸಂದರ್ಭದಲ್ಲಿ ಯುವರ್ ಅನ್ನುವಂಥದ್ದು ನಮಗೆ ಪೊಸೆಸಿವ್ ಅಡ್ಜೆಕ್ಟಿವ್ ಆಗಿ ಹೆಲ್ಪ್ ಆಗುತ್ತೆ. ಐ ಲೈಕ್ ಹರ್ ನ್ಯೂ ಹೇರ್ ಕಟ್. ಹರ್ ಅನ್ನುವಂಥದ್ದು ಅವಳ, ಪೊಸೆಷನ್ ಯಾರ್ದು ಇಲ್ಲಿ? ಓನರ್ಶಿಪ್ ಯಾರ್ದು? ಅವಳದು. ದ ಡಾಗ್ ವಾಸ್ ದ ಡಾಗ್ ವ್ಯಾಗ್ಡ್ ಇಟ್ಸ್ ಟೇಲ್. ದ ಡಾಗ್ ವ್ಯಾಗ್ಡ್ ಇಟ್ಸ್ ಟೇಲ್. ಯಾರ ಟೇಲನ್ನ? ನಾಯಿ ಅದರ ಟೇಲನ್ನ ಏನ್ ಮಾಡ್ಕೊಳ್ತು? ವ್ಯಾಗ್ ಮಾಡ್ಕೊಳ್ತು. ವೆಲ್ಕಮ್ ಅವರ್ ಹೋಮ್. ಯಾರ ಮನೆಗೆ ಸ್ವಾಗತ? ನಮ್ಮ ಮನೆಗೆ ಸ್ವಾಗತ. ದೇರ್ ಹೌಸ್ ಈಸ್ ಫಾರ್ ಸೇಲ್. ಯಾರ ಮನೆ ಸೇಲ್ಗಿದೆ? ಅವರ ಮನೆ ಸೇಲ್ಗಿದೆ. ಸೊ ಈ ರೀತಿಯಾಗಿ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಗಳನ್ನ ಬಳಸ್ತೇವೆ ಅನ್ನೋದು. ಇನ್ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಾಗ್ತವೆ, ಇದನ್ನ ಎಲ್ಲೆಲ್ಲಿ ಬಳಸ್ತೇವೆ? ಆಲ್ವೇಸ್ ಬಿಫೋರ್ ಅ ನೌನ್. ಈ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಏನಾಗ್ತದೆ ಅಂತಂದ್ರೆ ನೌನ್ನ ಮೊದಲುಗಡೆ ಬರ್ತದೆ ಅನ್ನುವಂಥದ್ದು. ಅನ್ಲೈಕ್ ಪೊಸೆಸಿವ್ ಪ್ರೊನೌನ್ ದೇ ಮಸ್ಟ್ ಬಿ ಫಾಲೋಡ್ ಬೈ ಎ ನೌನ್. ಇದು ನೌನ್ ಅನ್ನ ಹಿಂದ್ಗಡೆನೆ ಇದು ಬರುತ್ತೆ ಅನ್ನುವಂಥದ್ದು. ನೋ ಅಪಾಸ್ಟ್ರೋಫಿ. ಇಲ್ಲಿ ಅಪಾಸ್ಟ್ರೋಫಿಯನ್ನ ನಾವು ಬಳಸಬಾರ್ದು. ಅಗ್ರಿಮೆಂಟ್ ವಿತ್ ಓನರ್, ಮ್ಯಾಚಿಂಗ್ ವಿತ್ ದ ಓನರ್. ಇಲ್ಲಿ ಆಬ್ಜೆಕ್ಟ್ ನ ಬಗ್ಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಏನ್ ಗೊತ್ತಿಲ್ಲ, ಓನರ್ನ ಸಿಂಗ್ಯುಲರ್ ಇತ್ತಂತಂದ್ರೆ ಸಬ್ಜೆಕ್ಟ್ ಸಿಂಗ್ಯುಲರ್ ಬರ್ಬೇಕು. ಅಂದ್ರೆ ಇದು ಸಿಂಗ್ಯುಲರ್ ಇರಬೇಕು. ಓನರ್ ಪ್ಲೂರಲ್ ಇತ್ತಪ್ಪ ಅಂತಂದ್ರೆ ನೀವು ಬಳಸುವಂತಹ ಪೊಸೆಸಿವ್ ಅಡ್ಜೆಕ್ಟಿವ್ ಕೂಡ ಪ್ಲೂರಲ್ ಆಗಿನೇ ಇರಬೇಕು ಅನ್ನೋದು. ನೋಡ್ರಿ, ಸಾರಾ ಲಾಸ್ಟ್ ಹರ್ ಕೀಸ್. ಈವನ್ ದೋ ಕೀಸ್ ಈಸ್ ಪ್ಲೂರಲ್, ವಿ ಯೂಸ್ ಹರ್ ಬಿಕಾಸ್ ಇಟ್ ಈಸ್ ಸಿಂಗ್ಯುಲರ್, ಬಿಕಾಸ್ ಸಾರಾ ಇಸ್ ಸಿಂಗ್ಯುಲರ್. ನೋಡ್ರಿ, ಸಾರಾ ಅಂದ್ರ ಇಲ್ಲಿ ಏನಾಗ್ತತಿ ಅಂತಂದ್ರ ಸಬ್ಜೆಕ್ಟ್ ಏನಿದೆ, ಸಾರಾ ಲಾಸ್ಟ್ ಹರ್ ಕೀಸ್. ಸಾರಾ ಇಸ್ ಅ ಸಬ್ಜೆಕ್ಟ್. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ ನಾವಿಲ್ಲಿ ಬಳಸುವಂತಹ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು. ಆದ್ರೆ ಆಬ್ಜೆಕ್ಟ್ ಪ್ಲೂರಲ್ ಐತಿ ಅಂತ ಹೇಳಿ ನಾವಿಲ್ಲಿ ಪ್ಲೂರಲ್ ಹೇಳುವಂಗಿಲ್ಲ. ಓಕೆ, ಸೊ ಹಿಂಗಾಗಿ ಈ ಪೊಸೆಸಿವ್ ಅಡ್ಜೆಕ್ಟಿವ್ ಇಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಹೆಂಗಿರ್ತದ್ರಿ ಅಂತಂದ್ರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟನಾಗಿನೇ ಅಲ್ಲಿರುವ ಬಳಸಬೇಕಾದಂತಹ ವರ್ಬ್ ಇರುತ್ತೆ ಅನ್ನುವಂಥದ್ದು. ಇದನ್ನ ಗಮನದಲ್ಲಿಡಬೇಕು. ನೆಕ್ಸ್ಟ್ ಕಾಮನ್ ಟ್ರ್ಯಾಪ್ ಎಲ್ಲಿ ಬರ್ತದ್ರಿ ಅಂತಂದ್ರೆ ಹೋಮೋಫೋನ್ಸ್ ಅಲ್ಲಿ ಕಾಮನ್ ಟ್ರ್ಯಾಪ್ ಬರ್ಲಿಕ್ಕೆ ಸಾಧ್ಯ ಇದೆ. ನಾವಿಲ್ಲಿ ಯುವರ್ ಅಂತ ಹೇಳ್ತೀವಿ, ಸಮ್ಟೈಮ್ಸ್ ಯು ಆರ್ ಇಸ್ ಅ ಕಾಮನ್ ಟ್ರ್ಯಾಪ್ ಪೊಸಿಷನ್. ದೇರ್ ಅಂತ ಹೇಳ್ತೇವೆ, ದೇ ಆರ್ ಅನ್ನುವಂಥದ್ದು ನಮಗೆ ಟ್ರ್ಯಾಪ್ ಆಗಿ ಕಾಣಿಸ್ತದೆ. ಇಟ್ಸ್ ಅಂತ ಹೇಳ್ತೇವೆ, ಇಟ್ಸ್ ಈಸ್ ಇಟ್ ಸೆಲ್ಫ್ ಏನಪ್ಪಾ ಅಂತಂದ್ರೆ ಪೊಸಿಸಿವ್ ಅಡ್ಜೆಕ್ಟಿವ್. ಆದ್ರೆ ಇಟ್ ಅಪಾಸ್ಟ್ರಫಿ ಎಸ್ ಬಂದಾಗ ಅದು ಇಟ್ ಈಸ್ ಆಗಿ ನಮಗೆ ಕಾಣಲ್ಪಡ್ತದೆ ಅನ್ನುವಂಥದ್ದು ನಾವು ಗಮನದಲ್ಲಿ ಇಡಬೇಕು. ಮತ್ತೆ ನಮಗೆ ಕಾಣಸಿಗುವಂತಹ ಇನ್ನೊಂದು ಅದ್ಭುತವಾದಂತಹ ಅಡ್ಜೆಕ್ಟಿವ್ ಯಾವ್ದ್ರಿ ಅಂತಂದ್ರೆ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್. ಇದೇನ್ ಮಾಡ್ತದ್ರಿ, ಎಷ್ಟು ಇದೆ, ಎಷ್ಟು ಸಂಖ್ಯೆಯಲ್ಲಿದೆ, ಎಷ್ಟು ಗಣರಾಶಿಯಲ್ಲಿದೆ ಅನ್ನೋದನ್ನ ಹೇಳಲಿಕ್ಕೆ
ನಮಗೆ ಈ ಅಡ್ಜೆಕ್ಟಿವ್ ಸಹಕಾರಿ ಆಗ್ತದೆ. ನೋಡೋಣ. ಅಡ್ಜೆಕ್ಟಿವ್ಸ್, ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಆರ್ ವರ್ಡ್ಸ್ ದಟ್ ಡಿಸ್ಕ್ರೈಬ್ ದ ಕ್ವಾಂಟಿಟಿ ಆರ್ ಅಮೌಂಟ್ ಆಫ್ ಅ ನೌನ್ ಆರ್ ಅ ಪ್ರೊನೌನ್. ದೇ ಆನ್ಸರ್ ದ ಕ್ವಶನ್ಸ್ ಹೌ ಮಚ್, ಹೌ ಮೆನಿ ಇನ್ಸ್ಟೆಡ್ ಆಫ್ ಡಿಸ್ಕ್ರೈಬಿಂಗ್ ದ ಕ್ವಾಲಿಟಿ. ಸೊ ಯೂಶ್ವಲಿ ನಾವು ಅಡ್ಜೆಕ್ಟಿವ್ ಅಂತಂದ್ರೆ ಕ್ವಾಲಿಟಿನ ಡಿಸ್ಕ್ರೈಬ್ ಮಾಡ್ತೈತಿ ಅಂತ ಹೇಳ್ತೇವೆ. ಆದರೆ ಇದು ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಆಗಿರೋದ್ರಿಂದ ಎಷ್ಟಿದೆ, ಎಷ್ಟು ಸಂಖ್ಯೆಯಲ್ಲಿದೆ, ಏನು ಅಮೌಂಟಲ್ಲಿದೆ ಅನ್ನೋದನ್ನು ನಮಗೆ ಹೇಳಲಿಕ್ಕೆ ಸಹಕಾರಿ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ನಾವು ನೌನು ಅಥವಾ ಪ್ರೊನೌನು ಎಷ್ಟು ಸಂಖ್ಯೆಯಲ್ಲಿದೆ, ಎಷ್ಟು ಇದೆ ಅನ್ನೋದನ್ನ ಹೇಳೋದಕ್ಕೋಸ್ಕರವಾಗಿ ಈ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ಗಳು ನಮಗೆ ಸಹಕಾರಿ ಆಗ್ತವೆ ಅನ್ನುವಂಥದ್ದು. ಅದರಲ್ಲಿ ಕೆಲವೊಂದಿಷ್ಟು ಟೈಪ್ ಬರ್ತವೆ. ಡೆಫಿನೇಟ್ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್, ಇನ್ಡೆಫಿನೇಟ್ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಅಂಡ್ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್. ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಬಗ್ಗೆ ಮಾತನಾಡಿದ್ದೇವೆ, ಈಚ್ ಅಂಡ್ ಎವ್ರಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಇಲ್ಲಿ ಹೆಚ್ಚಿನ ಮಾಹಿತಿ ಬೇಡ. ಇನ್ನ ಡೆಫಿನೇಟ್ ಅಂಡ್ ಇನ್ಡೆಫಿನೇಟ್ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. ಸೊ ಡೆಫಿನೇಟ್ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಅಂತಂದ್ರೆ ನಿಮ್ಗೆ ಗೊತ್ತಿರೋ ರೀತಿ ಕಾರ್ಡಿನಲ್ ನಂಬರ್ಸ್ ಅಂದ್ರೆ ಎಕ್ಸಾಕ್ಟ್ ನಂಬರ್ಸ್ ಅಂಡ್ ಆರ್ಡಿನಲ್ ನಂಬರ್ಸ್ ಅಂದ್ರೆ ಸ್ಪೆಸಿಫಿಕ್ ಪೊಸಿಷನ್ಸ್. ಸೊ ಕಾರ್ಡಿನಲ್ ನಂಬರ್ಸ್ ಅಂದ್ರೆ ನಿಮ್ಗೆ ಗೊತ್ತಿರಂಗ 1, 2, 3, 4, 5, 6 ಏನದವರಿಗೆ ಕಾರ್ಡಿನಲ್ ನಂಬರ್ಸ್ ಅಂತ ಕರಿತೇವೆ. ಉದಾಹರಣೆ, ಐ ಹ್ಯಾವ್ 3 cats, ಐ ಹ್ಯಾವ್ 2 mobiles, ಐ ಹ್ಯಾವ್ 3 laptops, ಐ ಹ್ಯಾವ್ 4 houses ಅನ್ನುವಂತ ಹೇಳುವಂತ ಸಂದರ್ಭದಲ್ಲಿ ನಾವು ಈ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಆಗಿರತಕ್ಕಂಥ ಡೆಫಿನೇಟ್ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ ಬಳಸ್ತೇವೆ. ಇನ್ನು ಆರ್ಡಿನಲ್ ನಂಬರ್ಸ್ ಅಂತ ಬಂದಾಗ ದಿಸ್ ಈಸ್ ಜಸ್ಟ್ ಪೊಸಿಷನ್ ಅನ್ನ ಹೇಳ್ತದೆ. ದಿಸ್ ಈಸ್ ಹಿಸ್ ಸೆಕೆಂಡ್ ಅಟೆಂಪ್ಟ್, ಹಿ ಈಸ್ ಫಸ್ಟ್ ಗೋಲ್ಡ್ ಮೆಡಲಿಸ್ಟ್, ಹಿ ಈಸ್ ಫಸ್ಟ್ ಇನ್ ಹಿಸ್ class, he came first to the class, he went first to the home. ಲೈಕ್ ದಿಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಪೊಸಿಷನ್ ಅನ್ನ ಹೇಳುವಂತ ಸಂದರ್ಭದಲ್ಲಿ ಈ ಆರ್ಡಿನಲ್ಸ್ ಗಳನ್ನ ಬಳಸ್ತೇವೆ. ಇನ್ನ ಇನ್ಡೆಫಿನಿಟ್ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಅಂದ್ರೆ ಯಾವ ಅಂತಂದ್ರೆ ಇಲ್ಲಿ ಡೆಫಿನಿಟ್ನೆಸ್ ಅನ್ನೋದು ಇರೋಂಗಿಲ್ರಿ. ಸಮ್, ಮಚ್ ಅಂಡ್ ಸೋ, ಮೆನಿ, ಫ್ಯೂ ಈ ರೀತಿಯ ಶಬ್ದಗಳು ಇಲ್ಲಿ ಏನಾಗ್ತಾವ ಅಂತಂದ್ರೆ ನಮ್ಗೆ ಇಂಡೆಫಿನಿಟ್ ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್ ಗಳಾಗಿ ಕಾಣಿಸ್ಕೊಳ್ತವೆ. ಉದಾಹರಣೆ ನೋಡೋದಂದ್ರೆ ಶಿ ಹ್ಯಾಸ್ ಮೆನಿ ಫ್ರೆಂಡ್ಸ್, ಎಷ್ಟದಾರ ಅಂತ ಗೊತ್ತಿಲ್ಲ ಬಟ್ ಮೆನಿ ಫ್ರೆಂಡ್ಸ್. ವಿ ಹ್ಯಾವ್ ಇನಫ್ ಟೈಮ್, ಎಷ್ಟು ಟೈಮ್ ಐತೆ ಅಂತ ಗೊತ್ತಿಲ್ಲ ಬಟ್ ಸಾಕಾಗುವಷ್ಟು ಸಮಯ ನಮ್ಮ ಬಳಿ ಇದೆ ಅನ್ನುವಂಥದ್ದು. ಇನ್ನ ಮುಂದುವರೆದಂತೆ ನಮ್ಮ ಚರ್ಚೆ ಯಾವುದ್ರ ಮೇಲೆ ಹೋಗ್ತದೆ ಅಂತಂದ್ರೆ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಗಳ ಬಗ್ಗೆ ಹೋಗ್ತದೆ. ಈ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಗಳು ನಮಗೆ ಎದಕ್ಕೆ ಹೆಲ್ಪ್ ಆಗ್ತವೆ ಅಂತಂದ್ರೆ ಒನ್ಸ್ ಅಗೇನ್ ಕಂಪ್ಯಾರಿಸನ್ ಅನ್ನ ಮಾಡೋದಕ್ಕೋಸ್ಕರವಾಗಿ. ಸೊ ಅದೇನಿದೆ ಅಂತ ಸ್ವಲ್ಪ ನೀಟಾಗಿ ಓದ್ಕೊಂಡು ಬಿಡೋಣ. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಆರ್ ವರ್ಡ್ಸ್ ಯೂಸ್ಡ್ ಟು ಕಂಪೇರ್ 3 or more ಐಟಮ್ಸ್ ಇಂಡಿಕೇಟಿಂಗ್ ವಿಚ್ ಒನ್ ಹ್ಯಾಸ್ ದ ಹೈಯೆಸ್ಟ್ ಆರ್ ದ ಲೋಯೆಸ್ಟ್ ಡಿಗ್ರಿ ಆಫ್ ಕ್ವಾಲಿಟಿ. ದೇ ಯೂಶುವಲಿ ಫಾಲೋ THE. ದ ಎಕ್ಸಾಂಪಲ್ ಟಾಲೆಸ್ಟ್, ಸ್ಮಾಲೆಸ್ಟ್, ಮೋಸ್ಟ್ ಬ್ಯೂಟಿಫುಲ್. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಇನ್ನೊಂದು ಬಾರಿ ಓದೋಣ. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಆರ್ ವರ್ಡ್ಸ್, ಅವು ಏನದಾವಂತರಿ ಶಬ್ದಗಳು ಅದಾವಂತ. ಇದಕ್ಕೆ ಯೂಸ್ ಮಾಡ್ತಾರ್ರಿ ಟು ಕಂಪೇರ್ 3 ಅಥವಾ 3ಕ್ಕಿಂತ ಹೆಚ್ಚು ಐಟಮ್ಸ್ಗಳನ್ನ, 3 ಅಥವಾ 3ಕ್ಕಿಂತ ಹೆಚ್ಚು ಐಟಮ್ಸ್ಗಳನ್ನ ಕಂಪೇರ್ ಮಾಡೋದಕ್ಕೋಸ್ಕರವಾಗಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಗಳನ್ನ ನಾವು ಬಳಸ್ತೇವೆ. ಈ ರೀತಿಯಾಗಿ ನಾವು ಇಂಗ್ಲಿಷ್ ಅನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಇಂಡಿಕೇಟಿಂಗ್ ವಿಚ್ ಒನ್ ಹ್ಯಾಸ್ ದ ಹೈಯೆಸ್ಟ್, ಏನ್ ಕಂಪೇರ್ ಮಾಡ್ತಾ ಇದೀವಿ ಅಂತಂದ್ರೆ ಯಾವುದು ಹೈಯೆಸ್ಟ್ ಅನ್ನ ವ್ಯಾಲ್ಯೂವನ್ನ ಹೊಂದೈತಿ ಅಥವಾ ಹೈಯೆಸ್ಟ್ ಡಿಗ್ರಿಯನ್ನ ಹೊಂದೈತಿ, ಅಥವಾ ಯಾವುದು ಲೋಯೆಸ್ಟ್ ಡಿಗ್ರಿಯನ್ನು ಹೊಂದೈತಿ ಅಥವಾ ಕ್ವಾಲಿಟಿಯನ್ನು ಹೊಂದೈತಿ ಅಂತ ಹೇಳೋದಕ್ಕೋಸ್ಕರವಾಗಿ ಈ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಗಳನ್ನ ನಾವು ಬಳಸ್ತೇವೆ. ಅಂಡ್ ಯೂಶುವಲಿ ಈ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಗಳು ದ ಅನ್ನ ಬಳಸಿಕೊಳ್ತವೆ ಅನ್ನುವಂಥದ್ದು. ಸೊ ಸ್ವಲ್ಪ ನೋಡೋದಾದ್ರೆ ಇಲ್ಲಿ ಮೊದಲನೇ ಒಂದು ಯೂಸೇಜ್ ಅನ್ನ ನೋಡೋದಾದ್ರೆ ಒನ್ ಸಿಲಬಲ್ ಅಡ್ಜೆಕ್ಟಿವ್ಸ್ ಅಂತ ಬಂದಾಗ ನಾವು EST ಅಂತ ಆಡ್ ಮಾಡಬೇಕಂತ ನೋಡ್ರಿ. ಒನ್ ಸಿಲಬಲ್ ಅಡ್ಜೆಕ್ಟಿವ್ಸ್ ಅಂತ ಬಂದಾಗ EST ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಒನ್ ಸಿಲಬಲ್ ಅಂತ ಬಂದಾಗ ಅಗೇನ್ ಕಾನ್ಸೋನೆಂಟ್, ವೋವೆಲ್, ಕಾನ್ಸೋನೆಂಟ್, ಡಬಲ್ ಫೈನಲ್ ಕಾನ್ಸೋನೆಂಟ್ ಪ್ಲಸ್ EST. 2 ಸಿಲಬಲ್ ಅಡ್ಜೆಕ್ಟಿವ್ಸ್ ಎಂಡಿಂಗ್ ಇನ್ Y ಅಂತ ಬಂದಾಗ Y ಹೋಗಿ I ಆಗಿ ಪ್ಲಸ್ EST ಚೇಂಜ್ ಆಗ್ತದೆ. ಸೊ ಇದನ್ನ ಹಿಂಗೆ ಹೇಳ್ಬಿಟ್ರೆ ನಿಮಗೆ ತಿಳಿಯಂಗಿಲ್ಲ. ಸೊ ಇಲ್ಲಿ ಏನಾಗ್ತದೆ ನೋಡ್ರಿ, ಸಿಲಬಲ್ ಅನ್ನುವಂಥದ್ದು ಒಂದು ವರ್ಡ್ ಬಂತು. ಈ ಸಿಲಬಲ್ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ರೆ ನಮ್ಗೆ ಇದು ಮುಂದೊಂದು ಕ್ಲಿಯಾರಿಟಿ ಸಿಗ್ತದ್ರಿ. ಸೊ ಸಿಲಬಲ್ ಅನ್ನೋದು ಏನು ಅಂತಂದ್ರೆ ನಾವಿಲ್ಲಿ ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಹೋಗ್ಬಿಡೋಣ. ಇಲ್ಲಿ ತಿಳಿತೈತೆ ಸಿಲಬಲ್ ಅಂತ ನೋಡ್ರಿ. ಸಿಲಬಲ್ ಅಂತಂದ್ರೆ ನೋಡ್ರಿ ಅ ಯೂನಿಟ್ ಆಫ್ ಪ್ರೊನೌನ್ಸಿಯೇಷನ್ ದಟ್ ಆಕ್ಟ್ಸ್ ಲೈಕ್ ಅ ಸಿಂಗಲ್ ಬೀಟ್ ಆಫ್ ಅ ಸೌಂಡ್ ವಿತ್ ಇನ್ ಅ ವರ್ಡ್. ಒಂದು ವರ್ಡ್ ನ ಒಳಗಡೆನೆ ಸಿಂಗಲ್ ಬೀಟ್ ಸೌಂಡ್ ನಮಗೆ ಕೇಳಿಸ್ತದೆ. ಅಂದ್ರೆ ಹಿಂಗೊಂದು ಹೊಡೆದಾಗ ಹೆಂಗೆ ಬೀಟ್ ಆಗ್ತದಲ್ಲ ಆ ರೀತಿ ನಾವು ಪ್ರೊನೌನ್ಸಿಯೇಷನ್ ಮಾಡೋವಾಗ್ನೂ ಕೂಡ ಏನಾಗ್ತೈತಿ, ಬೀಟ್ ಸೌಂಡ್ ಬರ್ತೈತಿ.
ಅದ್ರ ಬೀಟ್ ಸೌಂಡ್ ಅನ್ನು ನಾವು ಫೈಂಡ್ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅಂತಂದ್ರೆ ಒಂದು ಶಬ್ದ ನಾವು ಕಂಪ್ಲೀಟ್ಲಿ ಓದುವಂತ ಸಂದರ್ಭದಲ್ಲಿ ಒಂದು ಬಾರಿ ನಮ್ಮ ಈ ಚಿಹ್ನೆ ಏನೈತೆ ನೋಡ್ರಿ, ಚಿನ್ನ ಮ್ಯಾಲೋ ಕೆಳಗೆ ಬಂತಪ್ಪ ಅಂತಂದ್ರೆ ಅದನ್ನ ಒಂದು ಬೀಟ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಅದಿಲ್ಲಿ ಗೊತ್ತಾಗ್ತದೆ. ದ ಬೀಟ್ ಆಫ್ ಅ ಸೌಂಡ್, ದ ಬೀಟ್ ಆಫ್ ಅ ಸೌಂಡ್. ಈಗ ನಾವು ಬೀಟ್ ಅಂತ ನಾವು ಓದ್ತಾ ನೋಡ್ರಿ, ಬೀಟ್ 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 ಅಂತ ಬಂದಾಗ ಬೀಟ್ ಅನ್ನುವಂಥದ್ದು ಇದೇನೈತೆ ಅಂತಂದ್ರೆ ಒನ್ ಸಿಲಬಲ್ ವರ್ಡ್ ಇದು. ಯಾಕಂತಂದ್ರ ನೋಡ್ರಿ, ಬೀಟ್ ಅಂತ ಓದುವಾಗ ನಂದು ಚಿನ್ನ ಮ್ಯಾಲೋಗ ಕೆಳಗೆ ಬಂತು. ಹಿಂಗ ಪ್ರತಿ ಬಾರಿನೂ ಒಂದೊಂದು ಬೀಟ್ ಆಗುವಾಗ ಚಿನ್ನ ಏನಾಗ್ತತ್ರಿ, ಮ್ಯಾಲೋಗ ಕೆಳಗೆ ಬರ್ತೈತಿ. ಈಗ ಬೇರೆ ಒಂದು ವರ್ಡ್ ಅನ್ನ ನಾವು ಓದ್ತೇವೆ ನೋಡ್ರಿ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ತಗೊಂಡ್ರಿ, ಕ್ಯಾಟ್ ಬೇಡ, ಆಪಲ್. ಆಪಲ್ ಅನ್ನ ತಗೊಂಡ್ರೆ ನೀವು ಆಪ್ ಒಂದ್ ಸೆಟ್ ಆಪಲ್ 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 ಅನ್ನೋದು ಒಂದು ಬಾರಿ ಆಪ್ ಅನ್ನುವಾಗ ಮತ್ತೆ ಪಲ್ ಅನ್ನುವಾಗ ಹಿಂಗೆ ಎರಡು ಸತಿ ಮ್ಯಾಲೋ ಕೆಳಗೆ. ಸೊ ಈ ರೀತಿಯಾಗಿ ನಮ್ಮ ಚಿನ್ನು ಒಂದು ವರ್ಡ್ ಅನ್ನ ಪ್ರನೌನ್ಸ್ ಮಾಡುವಾಗ ಎಷ್ಟು ಬಾರಿ ಮೇಲ್ಗಡೆ ಹೋಗೋಗಿ ಕೆಳಗೆ ಬರ್ತದೆ ನೋಡ್ರಿ. ಒಂದು ಬಾರಿ ಮ್ಯಾಲ್ ಹೋಗಿ ಕೆಳಗೆ ಬಂತಂದ್ರೆ ಅದನ್ನ ಒಂದು ಸಿಲಾಬಲ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ನಮ್ದು. ಸೊ ಈ ರೀತಿಯಾಗಿ ಸ್ವಲ್ಪ ನಾವು ಹಿಂದಿನ ಸ್ಲೈಡಿಗೆ ಹೋಗೋಣ. ಇಲ್ಲಿ ನೋಡ್ರಿ, ಫಾಸ್ಟ್ ಫಾಸ್ಟ್ ಅಂತಂದ್ರೆ ಓನ್ಲಿ ಒನ್ ಸಿಲಾಬಲ್. ಬಿಗ್ ಬಿಗ್, ಈ ಬಿಗ್ ಅನ್ನೋದ್ರಲ್ಲಿ ಏನಾಗ್ತತಿ ಅಂತಂದ್ರ ಡಬಲ್ ಒಂದನೇದ್ದು ಕಾನ್ಸೋನೆಂಟ್ ಇದೆ, ಆಮೇಲೆ ಓವಲ್ ಇದೆ, ಆಮೇಲೆ ಕಾನ್ಸೋನೆಂಟ್ ಇದೆ. ಸೊ ಇಲ್ಲಿ ಡಬಲ್ ಫೈನಲ್ ಕಾನ್ಸೋನೆಂಟ್ ಆಯ್ತು. ಸೊ ಇದು ನಿಮ್ಗೆ ಐ ಹೋಪ್ ಅರ್ಥ ಆಗ್ಲಿಕ್ಕಿಲ್ಲ. ಅದನ್ನ ತಿಳ್ಕೊಬೇಕಪ್ಪ ಅಂತಂದ್ರೆ ಅಗೇನ್ ನಾವ್ ಇಲ್ಲಿ ಓಡ್ ಬರ್ಬೇಕು. ಸೊ ಸಿಲಾಬಲ್ ಅನ್ನೋದನ್ನ ನೀಟಾಗಿ ತಿಳ್ಕೊಂಡು ನಾವು ಅಲ್ಲಿಗೆ ಹೋಗೋಣ ಅನ್ನುವಂಥದ್ದು. ಸೊ ಸಿಲಾಬಲ್ ಅದನ್ನ ಸಿಂಪಲ್ ಆಗಿ ಏನ್ ಹೇಳಿದೆ, ನಿಮ್ಗೆ ಬೀಟ್ ಸೌಂಡ್ ಬರುತ್ತೆ. ನೀವು ಪ್ರೊನೌನ್ಸಿಯೇಷನ್ ಮಾಡ್ತಾ ಇರ್ತಕ್ಕಂಥ ವರ್ಡ್ ನ ಒಳಗಡೆನೆ ಹಲವಾರು ಬಾರಿ ನಿಮ್ಮ ಚಿನ್ನ, ನಿಮ್ಮ ಗದ್ದ ಮೇಲ್ ಹೋಗಿ ಕೆಳಗಡೆ ಬರ್ತದೆ. ಒಂದು ಬಾರಿ ಮೇಲ್ ಹೋಗಿ ಕೆಳಗಡೆ ಬಂತಪ್ಪ ಅಂತಂದ್ರೆ ದಾಟ್ ಕನ್ಸಿಡರ್ಸ್ ಆಸ್ ಒನ್ ಸಿಲಬಲ್. ಓಕೆ. ಸೊ ಓವೆಲ್ ಸೌಂಡ್ ಡಿಪೆಂಡೆನ್ಸಿ ನೋಡ್ರಿ, ಇಲ್ಲಿ ಏನಾಗ್ತದೆ ಅಂತಂದ್ರೆ AEIOU ಅಂತ ಹೇಳಿ ಇಂಗ್ಲಿಷ್ ಒಳಗಡೆ 6 AEIOU ಅಂತೇಳಿ 5 ಓವಲ್ಸ್ಗಳು ಕಂಡು ಬರ್ತಾವಲ್ರಿ. ಆ ಒಂದು ಓವಲ್ಸ್ ನ ಆಧಾರದ ಮೇಲೆ ಏನ್ ಮಾಡ್ತಾರ ಅಂತಂದ್ರೆ ಸಿಲಬಲ್ ಅನ್ನ ನಾವು ಕನ್ಸಿಡರೇಷನ್ ಮಾಡ್ಬೋದು. The number of syllables is determined by number of pronounced vowel sounds. ಓವೆಲ್ ಎಷ್ಟು ಬಂದಾವ ಅಷ್ಟು ಸಿಲಬಲ್ ಅಂತಲ್ಲ, ಓವೆಲ್ ಸೌಂಡ್ ಎಷ್ಟು ಆ ಒಂದು ವರ್ಡ್ ಅಲ್ಲಿ ಬಂದಿದೆ ಅನ್ನೋದರ ಆಧಾರದ ಮೇಲೆ ನಾವು ಸಿಲಬಲ್ ಅನ್ನ ಫೈಂಡ್ ಮಾಡ್ತೇವೆ ಅನ್ನುವಂಥದ್ದು. ಸಿಲಬಲ್ ಸ್ಟ್ರಕ್ಚರ್ ಅಂತಂದ್ರೆ, ಸಿಲಬಲ್ ಯೂನಿಟ್ ಅಂತಂದ್ರೆ ಏನಿರ್ತೈತಿ ಅಂತಂದ್ರೆ 3 ಅಂಶಗಳನ್ನ ಅದು ಒಳಗೊಂಡಿರ್ತೈತಿ. ಒಂದನೇದು ಸ್ಟಾರ್ಟ್ ಮಾಡ್ತೀವಲ್ಲ, ಅದಕ್ಕೆ ಆನ್ ಸೆಟ್ ಅಂತ ಕರಿತೀವಿ, ಸ್ಟಾರ್ಟಿಂಗ್ ಕಾನ್ಸೋನೆಂಟ್ ಸೌಂಡ್. ನೆಕ್ಸ್ಟ್ ನಡುವೆ ಏನಿರ್ತೈತಲ್ರಿ ಅದನ್ನ ನ್ಯೂಕ್ಲಿಯಸ್ ಅಂತ ಕರಿತೇವೆ. ಲಾಸ್ಟ್ಗೆ ಏನೈತೆ ಅದನ್ನ ಕೋಡಾ ಅಂತ ಕರಿತೇವೆ. ಸೊ ನ್ಯೂಕ್ಲಿಯಸ್ ಅನ್ನುವಂಥದ್ದು ಏನಾಗಿರ್ತೈತಿ ಅಂತಂದ್ರೆ ಆ ನ್ಯೂಕ್ಲಿಯಸ್ ಒಳಗಡೆನೆ ಓವಲ್ ಸೌಂಡ್ ಮಿಕ್ಸ್ ಆಗಿರ್ತೈತಿ. ಕೋಡಾ ಒಳಗೆ ಏನಾಗಿರ್ತೈತಿ ಅಂತಂದ್ರ ಎಂಡಿಂಗ್ ಕಾನ್ಸೋನೆಂಟ್ ಸೌಂಡ್ ಇರ್ತೈತಿ. ಫಸ್ಟಿಗೂ ಕೂಡ ಕಾನ್ಸೋನೆಂಟ್ ಸೌಂಡ್ ಇರ್ತೈತಿ, ಲಾಸ್ಟಿಗೂ ಕೂಡ ಕಾನ್ಸೋನೆಂಟ್ ಸೌಂಡ್ ಇರ್ತೈತಿ. ನಡುವೆ ನ್ಯೂಕ್ಲಿಯಸ್ ಒಳಗಡೆ ಓವೆಲ್ ಸೌಂಡ್ ಇರ್ತೈತಿ. ಓಕೆ. ಕಾಮನ್ ಸಿಲಬಲ್ ಟೈಪ್ಸ್, ಎಷ್ಟು ರೀತಿಯ ನಮಗೆ ಸಿಲಬಲ್ ಟೈಪ್ಗಳು ಸಿಗ್ತಾವ ಅಂತಂದ್ರೆ ಒಂದು 6 ರೀತಿಯ ಸಿಲಬಲ್ ಟೈಪ್ಸ್ಗಳು ಸಿಗ್ತವೆ ಅನ್ನುವಂಥದ್ದು. ಒಂದೊಂದಾಗಿ ನಾವಿಲ್ಲಿ ಚರ್ಚೆ ಮಾಡ್ತಾ ಹೋದ್ರೆ, ಕ್ಲೋಸ್ಡ್ ಸಿಲಬಲ್ ಎಂಡ್ಸ್ ಇನ್ ಅ ಕಾನ್ಸೋನೆಂಟ್ ಯೂಶುವಲಿ ವಿತ್ ಅ ಶಾರ್ಟ್ ಓವೆಲ್ ಸೌಂಡ್. ಇಲ್ಲಿ ಏನಾಗ್ತೈತ್ರಿ ಅಂತಂದ್ರೆ ಇದು ಕಾನ್ಸೋನೆಂಟ್ ಸೌಂಡ್ ಇಂದ ಎಂಡ್ ಆಗುತ್ತೆ ಅಂಡ್ ವಿತ್ ಅ ಶಾರ್ಟ್ ಓವೆಲ್ ಸೌಂಡ್. ಇಲ್ಲಿ ಓವೆಲ್ ತುಂಬಾ ಶಾರ್ಟ್ ಆಗಿರುತ್ತೆ. ಕ್ಯಾಟ್ ಕ್ಯಾಟ್, ರ್ಯಾಬಿಟ್, ಕ್ಯಾಟ್ ಅಂಡ್ ರ್ಯಾಬಿಟ್, ಇವಕ್ಕೆ ಏನಂತ ಕರಿತೀವಿ ನಾವು ಕ್ಲೋಸ್ಡ್ ಸಿಲಬಲ್ ಅಂತ ಕರಿತೀವಿ. ಇಲ್ಲ ಓಪಲ್ ಸಿಲಬಲ್ ಅಲ್ಲಿ ಏನಾಗುತ್ತೆ, ಎಂಡ್ಸ್ ಇನ್ ಓವೆಲ್ ಸೌಂಡ್. ಇವು ಓವೆಲ್ ಸೌಂಡ್ ನ ಒಳಗ ಎಂಡ್ ಅಪ್ ಆಗ್ತಿರ್ತವೆ. ಉದಾಹರಣೆ ನೀವು ತಗೊಳ್ಳೋದಾದ್ರೆ ಮೀ, ಗೋ, ಟೈಗರ್. ಸೊ ಇಲ್ಲಿ ಏನಾಗ್ತಾ ಇದೆ, ಓವೆಲ್ ಸೌಂಡ್ ಇಂದ ಎಂಡ್ ಆಗ್ತಾ ಇದೆ. ಇನ್ನ ಓವೆಲ್ ಕಾನ್ಸೋನೆಂಟ್ ಅಂತ ಬರ್ತೈತ್ರಿ, ಎಂಡ್ಸ್ ಇನ್ ಸೈಲೆಂಟ್ ಇ ದಟ್ ಮೇಕ್ಸ್ ಪ್ರೀವಿಯಸ್ ಓವೆಲ್ ಲಾಂಗ್. ಇಲ್ಲಿ ಏನಾಗ್ತೈತ್ರಿ, ಸೈಲೆಂಟ್ ಇ ಇಂದ ಎಂಡ್ ಆಗುತ್ತೆ, ಆದ್ರೆ ಓವೆಲ್ ಸೌಂಡ್ ಮಾತ್ರ ಲಾಂಗ್ ಇರುತ್ತೆ. ಲೈನ್, ಲೇಕ್, 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 ಲೈನ್. ಇದೇನಾಗ್ತೈತ್ರಿ ಓವಲ್ ಕಾನ್ಸೋನೆಂಟ್ ಮ್ಯಾಜಿಕ್ ಇ ಅಂತ ಕರೀತಾರೆ. ಇದನ್ನ ಇ ಏನಾಗ್ತೈತಿ ಸೈಲೆಂಟ್ ಇರ್ತೈತಿ, ಆದ್ರೆ ಟೋಟಲಿ ಓವಲ್ ಏನಿರ್ತೈತಿ ಲಾಂಗ್ ಸೌಂಡ್ ಅನ್ನ ಮಾಡ್ತೈತಿ. ಇನ್ನ ಓವಲ್ ಟೀಮ್, ಓವಲ್ ಟೀಮ್ ಅಂದ್ರೆ ಏನ್ರಿ ಅಂತಂದ್ರೆ 2 or more ಓವಲ್ಸ್ ಕಂಬೈನ್ಡ್ ಟು ಮೇಕ್ ಒನ್ ಸೌಂಡ್. ಇಲ್ಲಿ ಏನಾಗ್ತೈತಿ 2 ಅಥವಾ 2ಕ್ಕಿಂತ ಹೆಚ್ಚು ಓವಲ್ಗಳು ಸೇರ್ಕೊಂಡು ಒಂದು ಸೌಂಡ್ ಅನ್ನ ಮಾಡ್ಲಿಕ್ಕೆ ಸಹಕಾರಿ ಆಗ್ತವೆ. ಕಾಯಿನ್, ಟೀಮ್, ಬೀಟ್,
ಇಲ್ಲಿ ಇ ಎ ಓ ಐ ಅನ್ನುವಂಥದ್ದು ಮೋರ್ ದ್ಯಾನ್ 2 ಆರ್ ಮೋರ್ ದ್ಯಾನ್ 1 ವೋವೆಲ್ ಇದಾವೆ. ಅವೆರಡೂ ಸೇರ್ಕೊಂಡು ನಾವು ಓದುವಂತಹ ಸಮಯವನ್ನ ಜಾಸ್ತಿ ಮಾಡ್ತೇವೆ. ಇನ್ನ ಆರ್ ಕಂಟ್ರೋಲ್ಡ್ ಅಂತ ಬರ್ತತಿ. ಆರ್ ಕಂಟ್ರೋಲ್ಡ್ ಸಿಲಬಲ್ ಅಲ್ಲಿ ಏನಾಗುತ್ತೆ, ಓವೆಲ್ ಫಾಲೋಡ್ ಬೈ ಆರ್ ಚೇಂಜಿಂಗ್ ಇಟ್ಸ್ ಸೌಂಡ್. ಓವೆಲ್ ಫಾಲೋಡ್ ಬೈ ಆರ್ ಚೇಂಜಿಂಗ್ ಇಟ್ಸ್ ಸೌಂಡ್ಸ್. ಇಲ್ಲಿ ಸಿ ಎ ಆರ್ ಅನ್ನೋದ್ರೊಳಗ ಇಲ್ಲಿರುವಂತಹ ಓವೆಲ್ ಎ ಆರ್ ನಿಂದ ಫಾಲೋ ಆಗಲ್ಪಟ್ಟಿರ್ತದ. ಸೊ ಹಿಂಗಾಗಿ ಕಾರ್ ಕಾರ್ ಅಂತ ಸೌಂಡ್ ಆಗುತ್ತೆ. ಸೊ ಬಟ್ ಇದು ಅದರ ಆ ಏನ ಸೌಂಡ್ ಆರ್ ಇಂದ ಕಂಟ್ರೋಲ್ ಆಗುತ್ತೆ ಅನ್ನುವಂಥದ್ದು. ಬರ್ಡ್ ಬರ್ಡ್ ಇಲ್ಲಿರುವಂತಹ ಐನ ಸೌಂಡ್ ಕೂಡ ಆರ್ ಇಂದ ಕಂಟ್ರೋಲ್ ಆಗಿರ್ತದೆ ಅನ್ನುವಂಥದ್ದು. ಇನ್ನ ಕಾನ್ಸೋನೆಂಟ್ ಎಲ್ ಇ ಫೌಂಡ್ ಅಟ್ ಎಂಡ್ ಆಫ್ ಫೌಂಡ್ ಎಟ್ ವರ್ಡ್ ಎಂಡ್ಸ್ ಸೈಲೆಂಟ್ ಇ. ಇಲ್ಲಿ ಇ ಸೈಲೆಂಟ್ ಆಗಿ ಸಿಗ್ತತಿ. ಹಾಗೂ ಪ್ರತಿಯೊಂದು ವರ್ಡ್ ಎಂಡ್ಗಡೆ ನಮ್ಗಿದು ಎಲ್ ಇ ಅನ್ನುವಂಥ ಶಬ್ದ ಸಿಗುತ್ತೆ. ಟೇಬಲ್ 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 ಟೇಬಲ್. ಓಕೆ, ಟೇಬಲ್ ಅನ್ನುವಂತಹ ಈ ಒಂದು ಶಬ್ದದಲ್ಲಿ ನೋಡ್ರಿ ಎಷ್ಟು ಸತಿ ನಮ್ಮ ಚಿನ್ ಮೇಲೆ ಹೋಗ್ತದೆ ನೋಡ್ರಿ. ಟೇಬಲ್ 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 ಎರಡು ಸತಿ ಹೋಗ್ತದಲ್ಲ. ಸೊ ಹಿಂಗಾಗಿ ಟೇಬಲ್ ಅನ್ನುವಂಥದ್ದು 2 ಸಿಲಬಲ್ ವರ್ಡ್. ಐ ಹೋಪ್ ಇಲ್ಲಿವರೆಗೂ ನಿಮ್ಗೆ ಸಿಲಾಬಲ್ ಅನ್ನೋ ಒಂದು ಕಾನ್ಸೆಪ್ಟಿನ ಬಗ್ಗೆ ಸ್ವಲ್ಪನಾದ್ರೂ ತಿಳಿಸಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಇಲ್ಲಿದೆ. ಇದೇನ್ ಹೇಳ್ತೈತ್ರಿ ಅಂತಂದ್ರೆ, 1 ಸಿಲಬಲ್ ವರ್ಡ್ ಇತ್ತಂತಂದ್ರೆ ಮೋನೋಸಿಲಾಬಿಕ್ ವರ್ಡ್ ಅಂತ ಕರಿತೀವಿ. ಉದಾಹರಣೆ ಕ್ಯಾಟ್ ಅಂದ್ರೆ ಒಂದೇ ಸಿಲಾಬಲ್ ಇದೆ. ಡೈಸಿಲಾಬಿಕ್ ವರ್ಡ್ ಅಂತ ಬರ್ತಾವೆ, 2 ಅಲ್ಲಿ ಸಿಲಾಬಲ್ಗಳು ಬರ್ತವೆ. ಬಟರ್ ಬಟರ್ ನೋಡ್ರಿ 2 ಸತಿ ಹೋಗಿ ಬಂತು. ಓಕೆ, ನೆಕ್ಸ್ಟ್ ಟ್ರೈಸಿಲಾಬಿಕ್ ವರ್ಡ್ ಬರ್ತಾವ್ರಿ. ಅಲ್ ಅಲ್ ಫಾ ಬೆಟ್ ಅಲ್ ಫಾ ಬೆಟ್ ಎಷ್ಟು ಸತಿ 3 ಸತಿ ಹೋಗಿ ಬಂದ್ರಿ. ನೆಕ್ಸ್ಟ್ ಕ್ವಾಡ್ರಿಸಿಲಾಬಿಕ್. ಕ್ವಾಡ್ರಿಸಿಲಾಬಿಕ್ ಅಂದ್ರೆ 4 ಸಿಲಾಬಲ್ಗಳಲ್ಲಿ ಇರ್ತವೆ. ಇಲ್ಲ ನೋಡಿ, ಆ ಟಿ ವಿ ಟಿ ಆ ಟಿ 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 4 ಸತಿ ಐತ್ರಿ. ಪಾಲಿಸಿಲಾಬಿಕ್ ಅಂತಂದ್ರೆ ಮೋರ್ ದ್ಯಾನ್ 4 ಇರ್ತಾವ. ಇ ಇ ಇ ಲೆ ಟ್ರಿ ಸಿ ಟಿ. ಸೊ ಅಂತಂದ್ರೆ 5 ಸತಿ ಇಲ್ಲಿ ನಮ್ಮ ಒಂದು ಚಿನ್ನ ಮೇಲ್ಗಡೆ ಹೋಗಿ ಕೆಳಗಡೆ ಬಂತು. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂತಂದ್ರೆ ಸಿಲಾಬಲ್ಗಳನ್ನ ಫೈಂಡ್ ಮಾಡ್ಬೇಕನ್ನುವಂಥದ್ದು. ಸೊ ಇಲ್ಲಿಗೆ ಬರ್ರಿ ಹೊಳ್ಳಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್. ಸೊ ಇಲ್ಲಿ ಗೊತ್ತಾತ್ರಿ, 1 ಸಿಲಬಲ್ ಅಡ್ಜೆಕ್ಟಿವ್ ಇತ್ತಪ್ಪ ಅಂದ್ರೆ ಈ ಕ್ಲಾರಿಟಿ ಸಿಗಾಕತ್ತೆ ಅಂತ ಅನ್ಕೋತೀನಿ. 1 ಸಿಲಬಲ್ ವರ್ಡ್ ಇತ್ತಪ್ಪ ಅಂತಂದ್ರೆ ನಾವು ಇ ಎಸ್ ಟಿ ಹಚ್ಬೇಕು. ದಟ್ ಬಿಕಮ್ಸ್ ಯುವರ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್. ಎಕ್ಸಾಂಪಲ್ ಇಲ್ಲಿ ಫಾಸ್ಟ್ ಇದೆ, ಟಾಲ್ ಇದೆ, ಶಾರ್ಟ್ ಇದೆ. ಸೊ ಇವುಗಳಿಗೆಲ್ಲ ಇ ಎಸ್ ಟಿ ಹಚ್ಚೋದ್ರ ಮೂಲಕ ನಾವೇನ್ ಮಾಡ್ಕೋಬಹುದು, ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಗಳನ್ನಾಗಿ ಮಾಡ್ಕೋಬಹುದು. ಟಾಲ್ ಇದ್ದಿದ್ದು ಟಾಲೆಸ್ಟ್ ಆಗತ್ತೆ, ಶಾರ್ಟ್ ಇದ್ದಿದ್ದು ಶಾರ್ಟೆಸ್ಟ್ ಆಗತ್ತೆ. ಸೊ ಈ ರೀತಿಯಾಗಿ ನಾವು ಏನಿದೆ ಅಡ್ಜೆಕ್ಟಿವ್ ಇದ್ದಿದ್ದನ್ನ, ನಾರ್ಮಲ್ ಅಡ್ಜೆಕ್ಟಿವ್ ಇದ್ದಿದ್ದನ್ನ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅನ್ನಾಗಿ ಮಾಡ್ಕೊಳ್ತೀವಿ. ಇನ್ನ 1 ಸಿಲಬಲ್ ಕಾನ್ಸೋನೆಂಟ್ ಓವಲ್ ಕಾನ್ಸೋನೆಂಟ್ ಅಂತ ಬಂದಾಗ, ಕಾನ್ಸೋನೆಂಟ್ ಓವಲ್ ಕಾನ್ಸೋನೆಂಟ್ ಅಂತ ಬಂದಾಗ ಅದ್ರ ಮುಂದ್ಗಡೆ ಏನ್ ಹಚ್ಬೇಕ್ರಿ, ಇ ಎಸ್ ಟಿ ಹಚ್ಬೇಕು. ಬಿಗ್ ಇದ್ದಿದ್ದು ಬಿಗ್ಗೆಸ್ಟ್ ಆಗತಿ, ಸ್ಯಾಡ್ ಇದ್ದಿದ್ದು ಸ್ಯಾಡೆಸ್ಟ್ ಆಗತಿ. ಇನ್ನು 2 ಸಿಲಬಲ್ ಅಡ್ಜೆಕ್ಟಿವ್ ಇದ್ದಾಗ ಹ್ಯಾಪಿ ಹ್ಯಾಪಿ 2 ಸಿಲಬಲ್. ಸೊ ಅದೇನಾದ್ರೂ ವೈ ಇಂದ ಎಂಡ್ ಆಗಿತ್ತಪ್ಪ ಅಂತಂದ್ರೆ ಐ ಎಸ್ ಹಚ್ಬೇಕು. ಅಲ್ಲಿ ವೈ ತೆಗೆದು ಐ ಎಸ್ ಹಚ್ಬೇಕು. ಹ್ಯಾಪಿ ಇತ್ತು ಹ್ಯಾಪಿಯೆಸ್ಟ್ ಆಯ್ತು, ಅರ್ಲಿ ಇತ್ತು ಅರ್ಲಿಯೆಸ್ಟ್ ಇತ್ತು ಆಯ್ತು, ಸಿಲ್ಲಿ ಇತ್ತು ಸಿಲ್ಲಿಯೆಸ್ಟ್ ಆಯ್ತು. ನೆಕ್ಸ್ಟ್ ಲಾಂಗ್ ಅಡ್ಜೆಕ್ಟಿವ್ಸ್ ಅಂತ ಬಂದಾಗ ಮೋಸ್ಟ್ ಲೀಸ್ಟ್ ಯೂಸ್ ಮಾಡ್ಬೇಕಾಗುತ್ತೆ. ನೋಡ್ರಿ, ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್, ಲೀಸ್ಟ್ ಇಂಪಾರ್ಟೆಂಟ್, ಬ್ಯೂಟಿಫುಲ್ ಮೋಸ್ಟ್ ಬ್ಯೂಟಿಫುಲ್, ಲೀಸ್ಟ್ ಬ್ಯೂಟಿಫುಲ್. ಸೊ ಇವನ್ ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಮುಂದೆ ಬಳಸುವಂತ ಸಂದರ್ಭದಲ್ಲಿ ಕ್ವಿಕ್ ಆಗಿ ಬರ್ಬೇಕಂತಂದ್ರ ಇವು ಏನು ನಾವು ಇವನ್ನ ಯಾಕೆ ಬಳಸ್ತಾ ಇದ್ದೇವೆ, ಯಾಕೆ ಬಳಸಬೇಕು ಅನ್ನುವಂಥದ್ದು ನಿಮಗೆ ಕ್ಲಾರಿಟಿ ಸಿಗ್ಬೇಕು. ಕ್ಲಾರಿಟಿ ಇದ್ದಾಗ ಮಾತ್ರ ಏನಾಗ್ತತಿ ಅಂತಂದ್ರೆ ವರ್ಡ್ಸ್ಗಳು ಯೂಸ್ ಆಗ್ತವೆ, ಫ್ಲೋ ನಲ್ಲಿ ಬರ್ತವೆ. ಇಲ್ಲ ಅಂತಂದ್ರೆ ಅಗೇ ನಾವು ತಪ್ಪು 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 ಶಬ್ದಗಳನ್ನ ಬಳಸ್ತಾ ಹೋಗ್ತವೆ. ಸೆಂಟೆನ್ಸ್ ಗಳನ್ನೇನೋ ಬಳಸ್ಬೋದು, ಆದ್ರೆ ಕೆಲವೊಂದಿಷ್ಟು ಮೈನ್ಯೂಟ್ ಮಿಸ್ಟೇಕ್ಸ್ ಗಳಲ್ಲಿ ಸ್ಟಾರ್ಟ್ ಆಗಕ್ಕೆ ಹೋಗ್ತವೆ. ಸೊ ಆ ಮೈನ್ಯೂಟ್ ಮಿಸ್ಟೇಕ್ಸ್ ಗಳು ನಿಮಗೆ ಕಡಿಮೆ ಆಗ್ಬೇಕಂತಂದ್ರೆ ಯು ಮಸ್ಟ್ ನೋ ಆಲ್ ದೀಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಇದ್ದಪ್ಪ ಅಂತಂದ್ರೆ ಅದೇನಾಗ್ತದ್ರಿ, ಕಂಪ್ಲೀಟ್ಲಿ ಚೇಂಜ್ ಆಗ್ತದೆ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ. ಬ್ಯಾಡ್ ಇದ್ದಿದ್ದು ದ ವರ್ಸ್ಟ್, ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಡ್ಸ್ ಇರ್ತವೆ. ಮೆನಿ ಇದ್ದಿದ್ದು ಮೋಸ್ಟ್, ಬಿಗ್ ಇದ್ದಿದ್ದು ಬಿಗ್ಗೆಸ್ಟ್ ಆಗ್ಬಿಡಿರಲ್ಲ, ಫಾರ್ ಇದ್ದಿದ್ದು ಫಾರ್ ದ ರೆಸ್ಟ್ ಆಗುತ್ತೆ. ಸೊ ಈ ರೀತಿ ನಾವು ಅಡ್ಜೆಕ್ಟಿವ್ಸ್ ಗಳನ್ನ, ನಾರ್ಮಲ್ ಅಡ್ಜೆಕ್ಟಿವ್ಸ್ ಇದ್ದಿದ್ದನ್ನ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಗಳನ್ನ ಮಾಡ್ಕೋಬೇಕಂತಂದ್ರೆ ದೀಸ್ ಆರ್ ದ ಕೀ ರೂಲ್ಸ್. ಸೊ ಎಕ್ಸಾಂಪಲ್ಸ್ ಗಳಲ್ಲಿ ಬಳಸುವಂತ ಸಂದರ್ಭದಲ್ಲಿ ಮೋಸ್ಟ್ ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್. ಹೈಯೆಸ್ಟ್ ಯಾಕೆ ಇ ಎಸ್ ಟಿ ಬಂತ್ರಿ ಅಂತಂದ್ರೆ ಹೈ
ಹೈ ಅನ್ನುವಂಥದ್ದು ಸಿಂಗಲ್ ಆಗಿರ್ತಕ್ಕಂಥ ಸಿಲಾಬಲ್ ಅಡ್ಜೆಕ್ಟಿವ್, ಅದಕ್ಕೆ ಅದನ್ನು EST ಹಚ್ಚಿದ್ವಿ. ಸಾರಿ, ಹೈ, ಹೈ, ಹೈಯೆಸ್ಟ್, ಕರೆಕ್ಟ್. ನೆಕ್ಸ್ಟ್ ಮತ್ತೇನಪ್ಪ ಅಂತಂದ್ರೆ ದಿಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಇನ್ ದ ಟೆಸ್ಟ್. ಮೋಸ್ಟ್ ಡಿಫಿಕಲ್ಟ್ ಯಾಕೆ ಬಳಸ್ತಿದೀವಿ ಅಂತಂದ್ರೆ ಇದು ಲಾಂಗ್ ಅಡ್ಜೆಕ್ಟಿವ್ ಇದೆ. ಸೊ ಇದನ್ನ ಡಿಫಿಕಲ್ಟಿಯೆಸ್ಟ್ ಹಂಗೆಲ್ಲ ಹೇಳಕ್ ಬರಂಗಿಲ್ಲ. ಸೊ ಹಿಂಗಾಗಿ ಮೋಸ್ಟ್ ಡಿಫಿಕಲ್ಟ್ ವರ್ಡ್ ಅಂತ ಹೇಳ್ಬೇಕಾಗ್ತದೆ. ಇನ್ನ ದಿಸ್ ಈಸ್ ದ ಲೀಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಆನ್ ದ ಲಾಟ್. ಅಂದ್ರೆ ಇಲ್ಲಿರುವಂತ ಲಾಟ್ಗಳಿಂದ ಅತ್ಯಂತ ಕಡಿಮೆ ಎಕ್ಸ್ಪೆನ್ಸಿವ್ ಕಾರ್ ಯಾವ್ದಪ್ಪ ಅಂದ್ರೆ ಇದು ದ್ಯಾಟ್ ಆಗಿರ್ತದೆ, ದ್ಯಾಟ್ ಈಸ್ ಆಗಿರ್ತದೆ. ಯಾಕೆ ನಾವು ಲೀಸ್ಟ್ ಎಕ್ಸ್ಪೆನ್ಸಿವ್ ಅಂದ್ವಿ ಅಂತಂದ್ರೆ ಸೊ ಎಕ್ಸ್ಪೆನ್ಸಿವ್ ಅನ್ನುವಂಥದ್ದು ಇಟ್ ಇಸ್ ಅಗೇನ್ ಅ ಲಾಂಗೆಸ್ಟ್ ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಹಿಂಗಾಗಿ ನಾವು ಅದನ್ನ ಲೀಸ್ಟ್ ಅಂತ ವರ್ಡ್ ಬಳಸೋದ್ರ ಮೂಲಕ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಆಗಿ ನಾವು ಕನ್ವರ್ಟ್ ಮಾಡ್ತೇವೆ ಅನ್ನೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಿಸ್ಕಷನ್ ರಿಗಾರ್ಡಿಂಗ್ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸ್ ಅಂದ್ರೆ ಏನು, ಅಡ್ಜೆಕ್ಟಿವ್ ಟೈಪ್ಸ್ ಏನು, ಯಾವ್ಯಾವ ಸಂದರ್ಭದಲ್ಲಿ ಹೆಂಗೆ ಬಳಸಬೇಕು, ಕೊನೆಯದಾಗಿ ಸಿಲಾಬಲ್ ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ಹೇಳ್ಕೊಟ್ಟಿದ್ದೇನೆ, ಒಂದು ಟಾಪಿಕ್ ಅನ್ನು ಕೊಟ್ಟಿದ್ದೇನೆ. ಸೊ ಪ್ರೈಮರಿಲಿ ನಾವು ಇದನ್ನ ವೇಗವಾಗಿ ಬಳಸ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ. ಅಂಡ್ ಸಿಲಾಬಲ್ ಮೇಲೆ ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಕಳೆದ ಒಂದು TET ಪರೀಕ್ಷೆಯಲ್ಲಿಯೂ ಕೂಡ 2026ಗೆ ನಡೆದಿಲ್ಲ TET, ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ಇದ್ರ ಮೇಲ್ಗಡೆ. ಸೊ ಅದಕ್ಕೆ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು. ಸೊ ಸರಿಯಾಗಿ ಅರ್ಥವನ್ನ ಮಾಡಿಸಿದ್ದೇನೆ ಅಂತ ಭಾವಿಸುತ್ತಾ ಇವತ್ತಿನ ಈ ಒಂದು ಚರ್ಚೆಗೆ ಪೂರ್ಣ ವಿರಾಮವನ್ನ ಇಡ್ತೇವೆ. ಸೋ ಫಾರ್ ನಾವು ಅಡ್ಜೆಕ್ಟಿವ್ಸ್ ಗಳನ್ನ ಕಂಪ್ಲೀಟ್ ಮಾಡಿರ್ತೇವೆ ಅನ್ನುವಂಥದ್ದು. ಇಲ್ಲಿವರೆಗೂ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ಪ್ರಶ್ನೆಯನ್ನು ಮಾಡಿ. ಹೆಚ್ಚು ಹೆಚ್ಚು ಈ ತರದ ವಿಡಿಯೋಸ್ಗಳನ್ನ ನೋಡಿ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಇದನ್ನ ಶೇರ್ ಮಾಡಿ. ಯಾರ್ಯಾರಿಗೆ ಇಂಗ್ಲಿಷ್ ಕಲಿಬೇಕು ಅಂತ ಅನಿಸುತ್ತಲ್ಲ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನ. ಹೆಚ್ಚು ಹೆಚ್ಚು ಮತ್ತೆ ವಿಭಿನ್ನವಾದಂತಹ ವಿಡಿಯೋಸ್ಗಳನ್ನು ನಿಮ್ಮೆಲ್ಲರಿಗೂ ಕೊಡಲಿಕ್ಕೆ ಹೆಚ್ಚು ಹೆಚ್ಚು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ನಿಮಗೆಲ್ಲ ಶುಭ ವಿದಾಯವನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್.